ಅಪ್ರಮೇಯಂ ಪುಣ್ಯಂ ಪವಿತ್ರಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿ ಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕಲಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸ್ವಸ್ಥಸ್ವಶೇ ಸನ್ಮಂಗಳಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನಪೃತರೇ ಧರ್ಮಾದ್ಯಕ್ಲಾತ ಸಾಧನೀಭೂತೆ ಶ್ರೀಮನ್ಮಹಾಭಾರತೆ ಕಿಲ ಭಾಗೆ ಹರಿವಂಶೇದ್ಯ ಕಥಾ ಪ್ರಾರಂಭೆ ಸ್ತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ. ನಿನ್ನೆ ದಿವಸದ ಉಪನ್ಯಾಸದಲ್ಲಿ ಪುನ್ನಾಮ ನರಕದಿಂದ ತಾರಣವನ್ನು ಮಾಡತಕ್ಕಂತಹ ಅವನಿಗೆ ಪುತ್ರ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಪರದಾರಾಭಿಗಮನಂ ಪಾಪೀನಾಂ ಉಪಸೇವನಂ, ಅನೇಕ ರೀತಿಯಾಗಿರ್ತಕ್ಕಂತಹ ದುಷ್ಟ ಕೆಲಸವನ್ನ ಮಾಡತಕ್ಕಂತಹ ಅವರು ನರಕಕ್ಕೆ ಹೋಗಿ ಬೀಳತಕ್ಕಂತಹವರಾಗುತ್ತಾ ಇದ್ದಾರೆ. ಅಂತಹವರನ್ನ ಆ ನರಕದಿಂದ ತಾರಣೆಯನ್ನು ಮಾಡತಕ್ಕಂತಹ ಅವರನ್ನ ಪುತ್ರ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 15 ಪ್ರಕಾರವಾಗಿರತಕ್ಕಂತಹ ನರಕಗಳ ವಿಷಯ ಅಂತ ಹೇಳಿ ಅಲ್ಲಿ ತಿಳಿಸುತ್ತಾ ಇದ್ದಾರೆ. ಇಂತಹ ಯಾವ ಮಗನಾಗಿರತಕ್ಕಂತಹವನ ನರಕದಿಂದ ತಾರಣವನ್ನು ಮಾಡ್ತಾ ಇದ್ದಾನೆ, ಅಷ್ಟೇ ಅಲ್ಲದಿರ ಶಿಷ್ಯನೂ ಸಹಿತ ಗುರುಗಳು ಮಾಡಿರತಕ್ಕಂತಹ ಒಂದು ಪಾಪ, ಹಾಗನ್ಬಿಟ್ಟು ಗುರುಗಳು ಪಾಪ ಮಾಡ್ತಾರೆ ಅಂತ ಹೇಳಿ ಯಾರೂ ಸಹಿತ ಚಿಂತನೆಯನ್ನು ಮಾಡಲಿಕ್ಕೆ ಹೋಗಬಾರದು. ಅನೇಕ ರೀತಿಯಾಗಿರ್ತಕ್ಕಂತಹ ದೋಷಗಳು ಕೆಲವೊಮ್ಮೆ ನಡೆಯುತ್ತೆ, ಕೆಲವೊಮ್ಮೆ ಇಲ್ಲ. ಅಂತಹ ದೋಷಗಳೇನಾದರೂ ಸಹಿತ ಆಕಸ್ಮಿಕವಾಗಿ ನಡೆದಂತಹದ್ದಾದರೆ ಅದರಿಂದಲೂ ಸಹಿತ ಅವರನ್ನು ತಾರಣವನ್ನು ಮಾಡತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ವಿದ್ಯೆಯನ್ನ ಶ್ರದ್ಧದಾನಾಯ ಶಿಷ್ಯಾಯ, ಶ್ರದ್ಧೆಯನ್ನ ಇಟ್ಟು ಗುರು ಉಪಸಕ್ತಿಯನ್ನು ಮಾಡಿರತಕ್ಕಂತಹ ವ್ಯಕ್ತಿಗಳಿಗೆ ಮಾತ್ರ ಶಾಸ್ತ್ರದ ವಿಷಯವನ್ನು ತಿಳಿಸಬೇಕೇ ಹೊರತು ಎಲ್ಲರಿಗೂ ಸಹಿತ ತಿಳಿಸ್ತಕ್ಕಂಥದ್ದಲ್ಲ. ಈ ಪ್ರಕಾರವಾಗಿ ಅವರ ನಿಮಿತ್ತಕವಾಗಿ ಏನು ಶ್ರಾದ್ದಾದಿಗಳನ್ನು ಮಾಡಿದಾಗ ಅದರಿಂದ ಅವರಿಗೆ ನರಕಾದಿ ಅನರ್ಥಗಳೆಲ್ಲವೂ ಸಹಿತ ತಪ್ಪತಕ್ಕಂತಹದ್ದಾಗಿ ಆಗ್ತಾ ಇದೆ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ವಾಸುದೇವ ಅಷ್ಟಾಕ್ಷರ ಆ ಮಂತ್ರದ ಮಹಿಮೆಯನ್ನು ಸಹಿತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಭಗವಂತನಿಗೆ ವಾಸುದೇವ ಎಂಬತಕ್ಕಂತಹ ಒಂದು ಹೆಸರು ಉಂಟು. ಅದಕ್ಕೆ ದ್ವಾದಶಾಕ್ಷರ ಮಂತ್ರ ಅಂತ ಹೇಳಿ ಕರೀತಾ ಇದ್ದಾರೆ. ಅದು ಯಾವ ಪ್ರಕಾರವಾಗಿ ಉತ್ಪನ್ನವಾಗಿದೆ ಅದರ ವರ್ಣನೆಯನ್ನು ಸಹಿತ ಪುರಾಣದಲ್ಲಿ ಮಾಡುವಂತಹವರಾಗಿ ಆಗುತ್ತಾ ಇದ್ದಾರೆ. ಓಂಕಾರ ಎಂಬತಕ್ಕಂತಹದ್ದೇನೆ ಶಿಖೆಯ ಭಾಗದಲ್ಲಿ ಇರತಕ್ಕಂತಹದ್ದು ವೈಶಾಖ ಮಾಸದಿಂದ ಯುಕ್ತವಾಗಿರತಕ್ಕಂತಹ ಮೇಷ ಮಾಸ ಅದನ್ನು ಆಶ್ರಯಿಸಿಕೊಂಡು ಇದೆಯಂತೆ. ಅಂದರೆ 12 ತಿಂಗಳುಗಳು, ಪ್ರತಿಯೊಂದು ತಿಂಗಳು ಹಾಗೂ ರಾಶಿಗಳಿಂದ ಯುಕ್ತವಾಗಿರತಕ್ಕಂತಹದ್ದನ್ನ ಒಂದೊಂದು ಅಕ್ಷರ ಎಂಬುದಾಗಿ ನಿಗದಿಪಡಿಸತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ ವೇದವ್ಯಾಸ ದೇವರು. ಹಾಗೆ ಓಂಕಾರ ಎಂಬತಕ್ಕಂತಹದ್ದು ವೈಶಾಖ ಮಾಸದಿಂದ ಯುಕ್ತವಾಗಿರತಕ್ಕಂತಹ ಮೇಷ ಮಾಸ ಅದು ಶಿರೋಭಾಗ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನನ್ನು ಸಂವತ್ಸರ ರೂಪಿ ಎಂಬುದಾಗಿಯೂ ಸಹಿತ ಕರೆಯತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಅವನ ಮುಖದಲ್ಲಿ ನ ಎಂಬತಕ್ಕಂತಹ ಅಕ್ಷರದಿಂದ ಯುಕ್ತವಾಗಿರತಕ್ಕಂಥದ್ದಾಗಿ ಆಗುತ್ತಾ ಇದೆ, ಅದನ್ನು ಆಶ್ರಯಿಸಿಕೊಂಡಿದೆಯಂತೆ. ಜ್ಯೇಷ್ಠ ಮಾಸದಿಂದ ಯುಕ್ತವಾಗಿರತಕ್ಕಂತಹ ವೃಷಭ ಮಾಸ ಇದು ಮುಖವನ್ನು ಆಶ್ರಯಿಸಿದೆ. ಮೋ ಎಂಬತಕ್ಕಂತಹ ಒಂದು ಅಕ್ಷರ, ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇದ್ದಾರೆ. ಆ ಮೋ ಎಂಬತಕ್ಕಂತಹ ಅಕ್ಷರ ಎಂಬತಕ್ಕಂತಹದ್ದು 3ನೆಯ ಒಂದು ಭಾಗ. ಇಂತಹದ್ದು ಆಷಾಢ ಮಾಸ ಹಾಗೂ ಮಿಥುನ ಮಾಸ ಎಂಬತಕ್ಕಂತಹದ್ದರ ಸಂಬಂಧಯುಕ್ತವಾದಂತಹ ಸಂದರ್ಭದಲ್ಲಿ ಆಗುತ್ತಾ ಇದೆ. ಭ ಎಂಬತಕ್ಕಂತಹ ಅಕ್ಷರವು ಸಹಿತ ನೇತ್ರ ಯುಗಳಗಳು, 2 ಕಣ್ಣಿನಿಂದ ಯುಕ್ತವಾಗಿರ್ತಕ್ಕಂಥದ್ದಾಗಿ ಆಗಿದೆ. ಅದು ಶ್ರಾವಣ ಮಾಸದಿಂದ ಯುಕ್ತವಾಗಿರ್ತಕ್ಕಂತಹ ಕರ್ಕಾಟ ಮಾಸವೂ ಸಹಿತ ಅದರ ಸಂಬಂಧ ಇರಬೇಕು. ಆಗ ಆ ಒಂದು ನೇತ್ರ ಯುಗಗಳೆಲ್ಲವೂ ಸಹಿತ
ಆಶ್ರಯವನ್ನು ಪಡೆಯತಕ್ಕಂತಹದ್ದಾಗಿ ಆಗುತ್ತಾ ಇದೆ. ಗಕಾರ ಎಂಬತಕ್ಕಂತಹದ್ದು ಸಹಿತ ಹೃದಯದ ಒಂದು ಭಾಗವನ್ನು ಆಶ್ರಯಿಸತಕ್ಕಂತಹದ್ದಾಗಿ ಆಗುತ್ತಾ ಇದೆ. ಭಾದ್ರಪದ ಮಾಸದಿಂದ ಯುಕ್ತವಾಗಿರ್ತಕ್ಕಂಥ ಸಿಂಹ ಮಾಸ ಇರಬೇಕಂತೆ. ತದನಂತರದಲ್ಲಿ ವಕಾರ ಎಂಬತಕ್ಕಂತಹದ್ದು ಆಶ್ವಯುಜ ಮಾಸ ಹಾಗೂ ಕನ್ಯಾ ಮಾಸ ಎಂಬತಕ್ಕಂತಹದ್ದು ಇರಬೇಕಂತೆ. ಇದು 6ನೆಯ ಒಂದು ವಿಷಯವನ್ನು ಅಕ್ಷರವನ್ನು ಹೇಳ್ತಾ ಇದೆ. ತೇ ಎಂಬತಕ್ಕಂತಹ ಅಕ್ಷರ ಎಂಬತಕ್ಕಂತಹದ್ದು ಕಾರ್ತೀಕ ಮಾಸದಿಂದ ಯುಕ್ತವಾಗಿರತಕ್ಕಂತಹ ತುಲಾ ಮಾಸವನ್ನು ಆಶ್ರಯಿಸತಕ್ಕಂತಹದ್ದಾಗಿ ಆಗುತ್ತಾ ಇದೆ. ವಾ ಎಂಬತಕ್ಕಂತಹ ಅಕ್ಷರ ನಾಭಿ ಪ್ರದೇಶವನ್ನ ಮಾರ್ಗಶಿರ ಮಾಸ ಯುಕ್ತವಾಗಿರ್ತಕ್ಕಂತಹ ವೃಶ್ಚಿಕ ಮಾಸವು ಸಹಿತ ಸಂಬಂಧ ಹೊಂದಿರಬೇಕು. ಸು ಎಂಬತಕ್ಕಂತಹ ಅಕ್ಷರ ಆ ಪುರುಷನ ಜಗನ ತೊಡೆಗಳು ಅಂತ ಹೇಳ್ತಾ ಇದ್ದಾರೆ. ಪುಷ್ಯ ಮಾಸ ಹಾಗೂ ಧನುರ್ಮಾಸ ಯುಕ್ತವಾದಂತಹ ಸಂದರ್ಭದಲ್ಲಿಯೇ ಆ ಒಂದು ಅಕ್ಷರಗಳನ್ನು ಚಿಂತನೆಯನ್ನು ಮಾಡತಕ್ಕಂತಹವರಾಗುತ್ತಾ ಇದ್ದಾರೆ. ದೇ ಎಂಬತಕ್ಕಂತಹ ಅಕ್ಷರ ಎಂಬತಕ್ಕಂತಹದ್ದು ಮಾಘ ಮಾಸದಿಂದ ಯುಕ್ತವಾಗಿರತಕ್ಕಂತಹ ಮಕರ ಮಾಸವು ಸಹಿತ ಯುಕ್ತವಾಗಿರಬೇಕಂತೆ. ವಾ ಎಂಬತಕ್ಕಂತಹ ಅಕ್ಷರ ಮಂಡಿಯ ಭಾಗ ಅದನ್ನು ಆಶ್ರಯಿಸಿದೆಯಂತೆ. ಪಾಲ್ಗುಣ ಮಾಸದಿಂದ ಕೂಡಿರತಕ್ಕಂಥ ಕುಂಭಮಾಸ, ಹಾಗೆ 12ನೆಯದು ಯಕಾರದಿಂದ ಯುಕ್ತವಾಗಿರತಕ್ಕಂಥದ್ದು ಪಾದಯುಗಗಳು, ಚೈತ್ರ ಮಾಸ ಹಾಗೂ ಮೀನಮಾಸದಿಂದ ಯುಕ್ತವಾಗಿರತಕ್ಕಂಥದ್ದಾಗಿ ಆಗಬೇಕು ಅಂತ ಹೇಳಿ ತಿಳಿಸುತ್ತಾ ಇದ್ದಾರೆ. ಇಂತಹ ಯಾವ ಓಂ ನಮೋ ಭಗವತೆ ವಾಸುದೇವ ಎಂಬುದಾಗಿ ನೆನೆ ಆಗುತ್ತಾ ಇದೆ. ಅದಕ್ಕೋಸ್ಕರ ಭಗವಂತನನ್ನ ವತ್ಸರ ಎಂಬತಕ್ಕಂತಹ ಶಬ್ದದಿಂದಲೂ ಸಹಿತ ಕರೆಯುವಂತಹವರಾಗಿ ಆಗುತ್ತಾ ಇದ್ದಾರೆ. ಅದನ್ನು ನಾವು ವಿಷ್ಣು ಸಹಸ್ರನಾಮದಲ್ಲಿ ಚಿಂತನೆಯನ್ನ ಮಾಡಬಹುದು. ಇಂತಹ ಮೂರ್ತಿಯನ್ನ ಉಪಾಸನೆಯನ್ನ ಮಾಡ್ತಾ ಯಾವ ವ್ಯಕ್ತಿ ಮರಣವನ್ನ ಹೊಂದುತ್ತಾ ಇದ್ದಾನೋ, ಅಂದರೆ ಇಲ್ಲಿ ಉಕ್ತವಾಗಿರತಕ್ಕಂಥದ್ದು ಅಂತಹ ವ್ಯಕ್ತಿಗೆ ಮರಣ ಬರೋದಿಲ್ಲ ಅಂತ ಹೇಳಿ, ಯಸ್ಮಿನ್ ಜ್ಞಾತೆ ಮುನಿಶ್ರೇಷ್ಠ ನ ಭೂಯೋ ಮರಣಂ ಲಭೇತ್, ಅವನಿಗೆ ಮರಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮರಣನೇ ಬರೋದಿಲ್ವಾ ಅಂತ ಹೇಳಿದ್ರೆ ಹುಟ್ಟುಬಿಟ್ಟಿದ್ದಾನಲ್ಲ ಅಂತಂದ್ರೆ ಹುಟ್ಟದ ಮೇಲಿಂದ ಅವನು ಸಾಯಲೇಬೇಕು. ಅದಕ್ಕೆ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ, ಅನೇಕ ರೀತಿಯಾಗಿರತಕ್ಕಂತಹ ಪಾಪಕರ್ಮಗಳನ್ನೆಲ್ಲ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಬರತಕ್ಕಂತಹದ್ದು ಯಾವುದು ಅಂತಂದ್ರೆ ಮತ್ತೆ ಹುಟ್ಟು ಮತ್ತೆ ಸಾವು ಎಂಬತಕ್ಕಂತಹದ್ದು. ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆನೋ ಹರಿಯೇ. ಜನನ ಮರಣಗಳೆರಡ ಪರಿಹಾರ ಮಾಡಯ್ಯ ಕರುಣಾ ಸಮುದ್ರ ಹರೇ, ಮುರವೈರಿ ಶ್ರೀಕೃಷ್ಣ ಉತ್ತುಮರ ಸಂಘ ಎನಗಿತ್ತು ಸಲಹೋ, ದುಷ್ಟ ಜನರ ಸಂಘ ಬಲುಮಾನ ಭಂಗ. ಆದ್ದರಿಂದ ಕೇವಲ ಸಜ್ಜೀವರಾಶಿಗಳ ಒಂದು ಸಹವಾಸವನ್ನು ಮಾತ್ರ ಕೊಡು ಅಂತ ಕೇಳ್ತಾ ಇದ್ದಾರೆ. ದುಷ್ಟರ ಸಹವಾಸವನ್ನು ಮಾಡಿದರೆ ಅನೇಕ ರೀತಿಯಾಗಿರ್ತಕ್ಕಂಥ ಜನ್ಮವನ್ನು ನಾವು ಎತ್ತಬೇಕಾಗತ್ತೆ. ಅದರಿಂದ ಹುಟ್ಟಿಬಿಟ್ಟಿದ್ದೀವಿ, ಮರಣವನ್ನು ಹೊಂದಲೇಬೇಕು, ಅದು ಬಿಟ್ಟು ಬೇರೆ ದಾರಿ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹೀಗಿರತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಮರಣವೇ ಬರಲ್ಲ ಅಂತ ಹೇಳಿದ್ರೆ ಈಗ ಹುಟ್ಟಿಬಿಟ್ಟಿದ್ದಾನೆ. ಆ ವಾಸುದೇವ ರೂಪಿಯಾಗಿರತಕ್ಕಂಥ ಭಗವಂತನನ್ನ ಚಿಂತನೆಯನ್ನ ಮಾಡಿದಾಗ ಅವನು ಮತ್ತೆ ಮರಣವನ್ನು ಹೊಂದುತ್ತಾನೆ, ಮತ್ತೆ ಹುಟ್ಟುತ್ತಾನೆ ಅಂತಂದ್ರೆ ಆ ವ್ಯಕ್ತಿ ಮತ್ತೆ ಹುಟ್ಟೋದಿಲ್ಲವಂತೆ. ಇಂತಹ ವಾಸುದೇವನ 2 ಮೂರ್ತಿಗಳಿಂದ ಯುಕ್ತವಾಗಿರತಕ್ಕಂತಹದ್ದು, ಸಾತ್ವಿಕ ಗುಣದಿಂದ ಪ್ರಚುರ ಯುಕ್ತವಾಗಿರತಕ್ಕಂತಹದ್ದು, 4 ವರ್ಣದಿಂದ ಕೂಡಿದೆಯಂತೆ, 4 ಮುಖಗಳಿಂದ ಯುಕ್ತವಾಗಿರತಕ್ಕಂತಹದ್ದು, 4 ಬಾಹುಗಳು ಇದ್ದಾವಂತೆ. ಶ್ರೀವತ್ಸ ಧಾರಿಯಾಗಿದ್ದಾನೆ ಆ ಭಗವಂತ. ಮನೋಹರವಾಗಿರತಕ್ಕಂತಹ ಒಂದು ರೂಪ, ಇದು ಶಾಶ್ವತವಾಗಿಯೇ ಇರತಕ್ಕಂತಹದ್ದು. ಈ ವಾಸುದೇವನ ಇನ್ನೊಂದು ಮೂರ್ತಿ ಎಂಬತಕ್ಕಂಥದ್ದಿದೆ, ತಮೋಗುಣವನ್ನ ಪ್ರಚೋದನೆಯನ್ನು ಮಾಡತಕ್ಕಂತಹದ್ದು. ಅದು ಶೇಷ ರೂಪದಿಂದ ಸಹಸ್ರ ಮುಖ ಯುಕ್ತವಾಗಿರತಕ್ಕಂತಹದ್ದು. ಎಲ್ಲ ಜೀವರಾಶಿಗಳನ್ನು ಸಹಿತ ಪ್ರಳಯ ಕಾಲದಲ್ಲಿ ತಾನು ನುಂಗತಕ್ಕಂತಹವರಾಗಿ ಆಗ್ತಾ ಇದ್ದಾನಂತೆ. ಇನ್ನೊಂದು ಮೂರ್ತಿ ರಜೋಗುಣ ಪ್ರಾಚುರ್ಯದಿಂದ ಯುಕ್ತವಾಗಿರತಕ್ಕಂತಹದ್ದು, ರಕ್ತವರ್ಣದಿಂದ ಕುಡಿಯಂತೆ 4 ಮುಖಗಳಿಂದ ಇರತಕ್ಕಂತಹದ್ದು ಹಾಗೂ ಭುಜಗಳಿಂದ ಯುಕ್ತವಾಗಿರತಕ್ಕಂತಹದ್ದು. ಇಂತಹ ಯಾವ ವ್ಯೂಹ ರೂಪ ಎಂಬತಕ್ಕಂತಹದ್ದನ್ನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಪುನ್ನಾಮ ನರಕದ ವರ್ಣನೆ ಹಾಗೂ ವಾಸುದೇವ ದ್ವಾದಶಾಕ್ಷರದ ಚಿಂತನೆಯನ್ನ ಮಾಡಿರತಕ್ಕಂತಹ ವ್ಯಕ್ತಿಗೆ
ಮತ್ತೆ ಅವನು ಹುಟ್ಟತಕ್ಕಂತಹವನಾಗಿ ಆಗೋದಿಲ್ಲ, ನರಕಾದಿ ಅನರ್ಥಗಳೆಲ್ಲವೂ ಸಹಿತ ತಪ್ಪತಕ್ಕಂತಹದ್ದಾಗಿ ಆಗ್ತಾ ಇದೆ ಅಂತ ಹೇಳಿ ತಿಳಿಸಿದರು. ಆ ಹರಿವಂಶದಲ್ಲಿ ತಿಳಿಸಿರತಕ್ಕಂತಹ ವಿಷಯವನ್ನ ಚಿಂತನೆಯನ್ನು ಮಾಡತಕ್ಕಂತಹವರಾಗಿ ಆಗೋಣ. ಭೀಷ್ಮಾಚಾರ್ಯರು ಶಂತನು ಎಂಬತಕ್ಕಂತಹ ಆ ಚಕ್ರವರ್ತಿಗಳಿಗೆ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ತಂದೆಗೆ ಆ ಭೂಮಿಯಿಂದ ಅವರ ಹಸ್ತಗಳೆಲ್ಲವೂ ಸಹಿತ ಹೊರಗೆ ಬರ್ತಾ ಇದೆ. ಪಿಂಡವನ್ನು ಕೈಯಲ್ಲಿ ಹಾಕು ಅಂತ ಹೇಳಿ ಹಾಕಲಿಲ್ಲ, ಅದನ್ನು ದರ್ಬೆಯ ಮೇಲೆ ಇಟ್ಟಿದ್ದಾರೆ. ಸಂತೋಷ ಎಂಬತಕ್ಕಂತಹದ್ದಾಗಿದೆ. ಆ ಸಂದರ್ಭದಲ್ಲಿ ನಿನಗೆ ವರವನ್ನು ಕೊಡ್ತಾ ಇದ್ದೀನಿ, ಸ್ವೀಕಾರವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಸಹಿತ ಸಿಗದಿರೇ ಇರತಕ್ಕಂತಹ ಒಂದು ವರ, ಸ್ವಇಚ್ಛಾ ಮರಣತ್ವ ಎಂಬತಕ್ಕಂತಹದ್ದು. ಅಂತಹ ವರವನ್ನು ಕೊಟ್ಟಿದ್ದಾರೆ. ಇನ್ನು ಏನಾದರೂ ಸಹಿತ ವರ ಬೇಕಿದ್ರೆ ಕೇಳಕೋ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನಾದರೂ ಕೇಳಬಹುದಾಗಿತ್ತು, ಅದನ್ನು ಯಾವುದನ್ನು ಸಹಿತ ಅಪೇಕ್ಷೆಯನ್ನು ಪಡಲಿಲ್ಲ. ಪಿತೃಗಳ ವಿಷಯವನ್ನ ನಾನು ಸಮಗ್ರವಾಗಿ ತಿಳಿಯತಕ್ಕಂತಹವನಾಗಿ ಆಗಬೇಕು, ಅದರ ವಿಷಯವನ್ನ ವರ್ಣನೆಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶಂತನು ಚಕ್ರವರ್ತಿಗಳು ಹೇಳ್ತಾ ಇದ್ದಾರೆ, ಸಂಕ್ಷೇಪೇಣ ಇವತೆ ವಕ್ಷೆ ಯಸ್ಮಿನ್ ಮಾಂ ಪೃಚ್ಛಸಿ ಭಾರತ. ನೀನು ಏನು ಪ್ರಶ್ನೆಯನ್ನ ಮಾಡಿದ್ದೀಯಲ್ಲ, ಆ ಪ್ರಶ್ನೆಗೆ ಸ್ವಲ್ಪ ಉತ್ತರವನ್ನು ಮಾತ್ರ ನಾನು ಕೊಡತಕ್ಕಂತಹವನಾಗಿ ಆಗುತ್ತೀನಿ. ಮತ್ತೆ ಉಳಿದಿರತಕ್ಕಂತಹ ಪ್ರಶ್ನೆಗಳ ಎಲ್ಲವೂ ಸಹಿತ ಉತ್ತರವನ್ನು ಯಾರು ಕೊಡ್ತಾರೆ ಅಂತ ಹೇಳಿದರೆ, ಇನ್ನು ಕೆಲವೇ ಹೊತ್ತಿನಲ್ಲಿ ಮಾರ್ಕಾಂಡೇಯ ಋಷಿಗಳು ನಿನ್ನ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಅವರು ನಿನಗೆ ಎಲ್ಲ ವಿಷಯವನ್ನು ಸಹಿತ ಉಪದೇಶವನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಪಿತೃಗಳಿಗೆ ಕೊಡತಕ್ಕಂತಹ ಒಂದು ಪಿಂಡ ಪ್ರದಾನಾದಿಗಳಲ್ಲೂ ಸಹಿತ ಹೇಗೆ ತೃಪ್ತಿಯಾಗತ್ತೆ ಅಂತ ಹೇಳೆಲ್ಲ ಪ್ರಶ್ನೆಯನ್ನ ಮಾಡಿದ್ರು ಹಿಂದೆ. ಪಿತೃಣಾಂ ಕಾರಣಂ ಶ್ರಾದ್ದಂ ಶೃಣು ಸರ್ವಂ ಸಮಾಹಿತಃ. ಅದನ್ನೆಲ್ಲವನ್ನು ಸಹಿತ ನಾನು ತಿಳಿಸ್ತಕ್ಕಂತಹವನಾಗಿ ಆಗ್ತಾ ಇದ್ದೀನಿ. ಆದಿದೇವನಾಗಿರತಕ್ಕಂತಹ ಬ್ರಹ್ಮದೇವರು ಪ್ರಜಾಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ದೇವತೆಗಳನ್ನ, ಮನುಷ್ಯರನ್ನ, ಯಕ್ಷರನ್ನ, ನಾಗಗಳನ್ನ ಹಾಗೂ ಗಂಧರ್ವರನ್ನ, ಕಿನ್ನರರನ್ನ, ಮಹೋರಗರನ್ನ ಎಲ್ಲರನ್ನು ಸಹಿತ ಸೃಷ್ಟಿಯನ್ನ ಮಾಡಿದ್ದಾರೆ. ಅವರನ್ನೆಲ್ಲ ಸೃಷ್ಟಿ ಮಾಡಿರತಕ್ಕಂತಹದ್ದು ಆ ಭಗವಂತನ ಪೂಜೆಯನ್ನ ಮಾಡಲಿಕ್ಕೋಸ್ಕರವಾಗಿಯೇ. ಇಂತಹ ಯಾವ ದೇವತೆಗಳೆಲ್ಲರೂ ಸಹಿತ ಈ ಪಿತೃಗಳನ್ನು ಸಹಿತ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆ ಗಂಧರ್ವಾದಿಗಳು ಅದರಿಂದ ತೃಪ್ತರಾಗಬೇಕು ಅಂತ ಹೇಳಿ ಬ್ರಹ್ಮದೇವರನ್ನೇ ಶಾಸನವನ್ನ ಮಾಡಿಬಿಟ್ಟಿದ್ದಾರಂತೆ. ಅದನ್ನು ಎಂದಿಗೂ ಸಹಿತ ಆಲಸ್ಯವನ್ನ ಮಾಡಲಿಕ್ಕೆ ಹೋಗಬಾರದು ಅಂತ ಹೇಳಿ ತಿಳಿಸುತ್ತಾ ಇದ್ದಾರೆ. ಅದರಲ್ಲಿ ನಡೆದಿರತಕ್ಕಂಥ ವಿಷಯವನ್ನ ಮುಂದಿನ ಅಧ್ಯಾಯದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನೀ ಮಾಡಿರತಕ್ಕಂಥ ಪಿಂಡ ಪ್ರದಾನದಿಂದ ನಾನು ತೃಪ್ತನಾಗಿದ್ದೀನಿ, ಪಿತೃಗಳೆಲ್ಲರೂ ಸಹಿತ ತೃಪ್ತರಾಗುತ್ತಾರೆ. ಇದರಿಂದ ಆ ಕಾರ್ಯವನ್ನು ಆಲಸ್ಯವಿಲ್ಲದಿರ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಅವರು ಹೊರಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ನಾಮಗೋತ್ರಗಳನ್ನೆಲ್ಲವನ್ನು ಸಹಿತ ಉಚ್ಚಾರಣೆಯನ್ನ ಮಾಡಿಯೇನೆ ಪಿತೃಗಳ ಆರಾಧನೆಯನ್ನ ಮಾಡತಕ್ಕಂತಹವರಾಗಿ ಆಗಬೇಕು. ಉಳಿದಿರತಕ್ಕಂಥ ವಿಷಯವನ್ನು ಮಾರ್ಕಾಂಡೇಯರು ಹೇಳ್ತಾರೆ ಅಂತ ಹೇಳಿದ ಸ್ವಲ್ಪ ಹೊತ್ತಿನಲ್ಲಿ ಮಾರ್ಕಾಂಡೇಯರು ಸಹಿತ ಅಲ್ಲಿ ಬರ್ತಾ ಇದ್ದಾರೆ. ತಥೋಹಂ ತಸ್ಯ ವಚನಾತ್ ಮಾರ್ಕಾಂಡೇಯಂ ಸಮಾಹಿತಃ. ಅವರ ತಂದೆ ಹೊರಟ ಸ್ವಲ್ಪ ಹೊತ್ತಿನಲ್ಲಿ ಮಾರ್ಕಾಂಡೇಯ ಋಷಿಗಳು ಅಲ್ಲಿ ಬರ್ತಾ ಇದ್ದಾರೆ. ಮಹಾನ್ ತಪಸ್ವಿಗಳಾಗಿರತಕ್ಕಂತಹ ಅವರನ್ನು ಸಹಿತ ಹಿಂದೆ ಕೇಳಿರತಕ್ಕಂಥ ಪ್ರಶ್ನೆಗಳನ್ನ ಮತ್ತೆ ಪುನಃ ಅವರಲ್ಲಿ ಕೇಳತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಅವರು ಎಂತಹವರು ಅಂತ ಹೇಳಿದರೆ ಮಹಾನ್ ತಪಸ್ವಿಗಳಾಗಿರತಕ್ಕಂತಹವರು. ಅವರೇ ಹೇಳ್ತಾ ಇದ್ದಾರೆ, ನನಗೆ ಇವತ್ತಿನ ದಿವಸ ಆ ಪಿತೃಗಳ ಅನುಗ್ರಹದಿಂದಲೇ ಪಿತೃಗಳ ವಿಷಯವನ್ನೆಲ್ಲವನ್ನು ಸಹಿತ ತಿಳಿಯತಕ್ಕಂತಹವನಾಗಿ ಆಗಿದ್ದೀನಿ. ಅಷ್ಟೇ ಅಲ್ಲದಿರ ನನಗೂ ಸಹಿತ ಬೇಕಾದಷ್ಟು ಆಯಸ್ಸೆಂಬತಕ್ಕಂಥದ್ದಿದೆ. ಭೀಷ್ಮಾಚಾರ್ಯರಿಗೆ ಸ್ವಇಚ್ಛಾ ಮರಣತ್ವ ಎಂಬತಕ್ಕಂತಹದ್ದು, ಮಾರ್ಕಾಂಡೇಯರಿಗೆ 14 ಮನ್ವಂತರಗಳ ಕಾಲ ಆಯಸ್ಸೆಂಬತಕ್ಕಂಥದ್ದು ಅವರಿಗೆ ಪ್ರಾಪ್ತವಾಗುತ್ತಾ ಇದೆ. ಅಹಂ ಪಿತೃಪ್ರಸಾದಾತ್ವೈ ದೀರ್ಘಾಯುಷ್ಯ ಮಾಪ್ತವಾನ್. ನೀನು ಹೇಗೆ ಪಿತೃಗಳನ್ನ ತೃಪ್ತಿಯನ್ನ ಪಡಿಸಿ ಸ್ವಇಚ್ಛಾ ಮರಣ ಎಂಬತಕ್ಕಂತಹದ್ದನ್ನು ಪಡೆಯತಕ್ಕಂತಹವರಾಗಿ ಆಗಿದ್ದಿರೋ, ಅದೇ ಪ್ರಕಾರವಾಗಿ ನಾನು ಸಹಿತ ನಮ್ಮ ಪಿತೃಗಳ ಒಂದು ಅನುಗ್ರಹದಿಂದಲೇ ದೀರ್ಘಾಯುಷ್ಯ ಎಂಬತಕ್ಕಂತಹದ್ದನ್ನು ಪಡೀತಾ ಇದ್ದೀನಿ ಅಂತಂದ್ರು.
ಅದರ ವಿಷಯವನ್ನು ಸಹಿತ ಪುರಾಣಗಳಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮೃಕಂಡಿ ಎಂಬತಕ್ಕಂತಹ ಋಷಿಗಳು ಭಗವಂತನನ್ನ ಕುರಿತು ತಪಸ್ಸನ್ನ ಮಾಡಿದ್ದಾರೆ. ಭಗವಂತ ಪ್ರತ್ಯಕ್ಷನಾದ. ಏನು ವರ ಬೇಕು ಅಂತ ಕೇಳಿದ್ರು. ಸ್ವಾಮಿ, ವಂಶವನ್ನು ಉದ್ಧಾರ ಮಾಡತಕ್ಕಂತಹ ಒಬ್ಬ ಮಗ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ 2 ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಯಾವುದು ಬೇಕೋ ಅದನ್ನು ನೀವು ಆರಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. 100 ವರ್ಷ ಆಯಸ್ಸು ಇರತಕ್ಕಂತಹ ದುಷ್ಟ ಮಗ ಬೇಕಾ, ಅಲ್ಪಾಯಸ್ಸಿನಿಂದ ಯುಕ್ತನಾಗಿರತಕ್ಕಂತಹ ಭಗವದ್ ಭಕ್ತ ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಷ್ಟು ಅಂದ್ರೆ ಕೇವಲ 16 ವರ್ಷ, ಅದಕ್ಕಿಂತ ಹೆಚ್ಚಿಗೆ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಮೃಕಂಡು ಋಷಿಗಳು ಯೋಚನೆಯನ್ನು ಮಾಡಿದಿರ ಮರುಕ್ಷಣದಲ್ಲಿ ಹೇಳ್ತಾ ಇದ್ದಾರೆ, ಅಲ್ಪ ಆಯಸ್ಸಿದ್ದರೂ ಸಹಿತ ಪರವಾಗಿಲ್ಲ, ಭಗವದ್ಭಕ್ತನಾಗಿರಬೇಕಂತೆ. ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಭಗವಂತನನ್ನ ಚಿಂತನೆಯನ್ನು ಮಾಡ್ತಾ, ಮಧ್ವ ಮತವನ್ನ ಚಿಂತನೆಯನ್ನ ಮಾಡ್ತಾ, ಏವಂ 5 ದಿನಾನಿ 5 ದಿವಸ ಬದುಕಿದ್ದರೂ ಸಹಿತ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವು ಹುಟ್ಟುದಾರಭ್ಯದಿಂದ ಭಗವಂತನನ್ನ ಚಿಂತನೆಯನ್ನೇ ಮಾಡಿರೋದಿಲ್ಲ. ಆದರೆ ಯಾರಾದರೂ ವಯಸ್ಸನ್ನ ಕೇಳಿದ್ರೆ ನಮ್ಮ ವಯಸ್ಸನ್ನ ನಾವು ಯಾವಾಗ ಹುಟ್ಟಿರ್ತೀವೋ ಅವತ್ತಿನಿಂದ ಲೆಕ್ಕ ಹಾಕೊಂಡು ನಾವು ನಮ್ಮ ವಯಸ್ಸನ್ನ ಹೇಳ್ತೀವಿ. ಅದಕ್ಕೆ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಒಂದು ಮನೆಗೆ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ. ಬಂದ ಸಂದರ್ಭದೊಳಗಡೆಗೆ ಆ ಮನೆಯಲ್ಲಿ ಯಜಮಾನ, ಅವನ ಹೆಂಡತಿ, ಅವನ ಮಗ, ಅವನ ಸೊಸೆ 4 ಮಂದಿಯೂ ಸಹಿತ ಇದ್ದರಂತೆ. ಇದ್ದ ಕಾಲದಲ್ಲಿ ಪ್ರಶ್ನೆಯನ್ನ ಮಾಡಿದ. ಅದೇನು ಅವ್ರನ್ನೇ ಆಹ್ವಾನ ಕೊಟ್ಟಿದ್ರು ಏನಕ್ಕೇನೋ ಗೊತ್ತಿಲ್ಲ, ಒಟ್ಟಂತೂ ಸಹಿತ ಬ್ರಾಹ್ಮಣರು ಮನೆಗೆ ಬಂದಿದ್ದಾರೆ. ಬಂದಾಗ ಯಜಮಾನನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮಗೆ ಎಷ್ಟು ವಯಸ್ಸು ಅಂತ. ಆಗ ಆ ಬ್ರಾಹ್ಮಣ ಏನು ಹೇಳಬೇಕು, ಮಿನಿಮಮ್ ಅಂದ್ರೂ ಸಹಿತ ಒಂದು 50ರ ಮೇಲಿರಬೇಕು. ಆಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನಗೆ 4 ವರ್ಷ ಅಂತಂದ. ಪಾಪ ಅರಳೋ ಮರಳೋ ಬಂದುಬಿಟ್ಟಿದೆ ಈ ವ್ಯಕ್ತಿಗೆ ಅಂತ ಹೇಳಿ ಅಂದುಕೊಂಡು ಅವರ ಹೆಂಡತಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮಗೆಷ್ಟು ವರ್ಷ ಅಂತ ಕೇಳ್ತಾ ಇದ್ದಾರೆ. ನನಗೆ 2 ವರ್ಷ ಅಂತಂದ್ರು. ಹೆಂಡತಿಗೂ ಎಲ್ಲೋ ತಲೆ ಕೆಟ್ಟು ಬಿಟ್ಟಿದೆ ಅಂತ ಹೇಳಿ ಅಂದುಕೊಂಡ್ಲು. ಮಗ ಬರ್ತಾನೆ, ಅವನು ಒಳ್ಳೆ ವಯಸ್ಸಿನಲ್ಲಿ ಇದ್ದಾನೆ, ಅವನನ್ನಾದರೂ ಸಹಿತ ಕೇಳೋಣ ಅಂತ ಹೇಳಿ ಮಗನನ್ನ ಕರೆದು ಕೇಳ್ತಾ ಇದ್ದಾರೆ, ಏನಪ್ಪಾ ನಿನಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದಾರೆ. ನನಗೆ 8 ವರ್ಷ ಅಂತಂದ್ರು. ತಂದೆಗಿಂತ ಮಗನಿಗೆ ಆಯಸ್ಸು ಜಾಸ್ತಿ ಆಗಿದೆ. ಆಗ ಇವನಿಗೂ ತಲೆ ಸರಿ ಇಲ್ಲ ಅಂತ ಹೇಳಿ, ಹೋಗ್ಲಿ ಬಂದಿರತಕ್ಕಂಥ ಸೊಸೆಯಾದರೂ ಸಹಿತ ನೆಟ್ಟಿಗಿದಾಳೇನೋ ಅಂತ ಹೇಳಿ ಆ ಹುಡುಗಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿನಗೆ ಎಷ್ಟು ವಯಸ್ಸು ಅಂತ ಕೇಳ್ತಾ ಇದ್ದಾರೆ. ಆಗ ಆ ಸೊಸೆ ಹೇಳ್ತಾ ಇದ್ದಾರೆ, ನನಗೆ 16 ವರ್ಷ ಅಂತಂದ್ರು. ಹುಡುಗನಿಗಿಂತ ಹುಡುಗಿ ವಯಸ್ಸೇ ಜಾಸ್ತಿ ಆಗಿದೆ, ಹಾಗಿರ್ಬೋದ ಆಚಾರ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರದು. ಆಗ ಬಂದಿರತಕ್ಕಂಥ ಬ್ರಾಹ್ಮಣನಿಗೆ ಸ್ವಲ್ಪ ಬುದ್ಧಿಭ್ರಮಣೆ ಆಗುವಂತ ಒಂದು ಸ್ಥಿತಿ ಬಂತು. ಆಗ ಸೊಸೆ ಬಂದು ಹೇಳ್ತಾ ಇದ್ದಾರೆ, ನೀವು ಯೋಚನೆಯನ್ನ ಮಾಡಬೇಡಿ ಅಂತಂದ್ರಂತೆ. ಯಾಕೆ ಅಂತಂದ್ರು, ನಾವು ಹೇಳಿರತಕ್ಕಂತಹ ಆಯಸ್ಸು ನಮ್ಮ ಹುಟ್ಟಿದಾರಭ್ಯದಿಂದ ಹೇಳಿದಂತಹ ವಯಸ್ಸಲ್ಲ ಅಂತಂದ್ರು. ಮತ್ತೆ ಇನ್ನು ಯಾವುದನ್ನು ಹೇಳ್ತಾ ಇದ್ದೀರಾ ನೀವು ಅಂತಂದ್ರಂತೆ. ನಾನು ಒಳ್ಳೆಯ ವಂಶದಲ್ಲಿ ಹುಟ್ಟು ಬಂದಿದ್ದೆ. ನನ್ನ ತಂದೆಯ ಮನೆಯಲ್ಲಿ ಪ್ರತಿನಿತ್ಯದಲ್ಲಿಯೂ ಸಹಿತ ದೇವರ ಪೂಜೆ, ಏನು ನೈವೇದ್ಯ, ವೈಶ್ಯದೇವ ಹಸ್ತೋದಕಾದಿಗಳನ್ನೆಲ್ಲ ಮಾಡಿಕೊಂಡು ಬಂದು ಏನು ಏಕಾದಶಿಯ ವ್ರತವನ್ನ, ಚಾತುರ್ಮಾಸ್ಯಾದಿ ವ್ರತಗಳನ್ನ ಅನುಷ್ಠಾನವನ್ನ ಮಾಡ್ತಾ ಇದ್ರು. ನನಗೆ ಚಿಕ್ಕ ವಯಸ್ಸಿನಿಂದಲೂ ಸಹಿತ ಅದರ ಅಭ್ಯಾಸವನ್ನ ಮಾಡಿಸಿದರು. ಹಾಗೆ ಏಕಾದಶಿಯ ಉಪವಾಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಚಾತುರ್ಮಾಸ್ಯಾದಿ ವ್ರತಗಳನ್ನ ಪ್ರಾರಂಭವನ್ನ ಮಾಡಿ ಇಂದಿಗೆ 16 ವರ್ಷ ಆಯಿತು. ಅದಕ್ಕೆ ನನ್ನ ವಯಸ್ಸು 16 ವರ್ಷ ಅಂತ ಹೇಳಿಕೊಂಡೆ. ಅಂದ್ರೆ ಏಕಾದಶಿ ಯಾವತ್ತು ನಿಟ್ಟುಪಾಸ ಮಾಡ್ತಾನೋ, ಭಗವಂತನ ತತ್ವವನ್ನು ತಿಳಿತಾನೋ, ಅವತ್ತಿನ ದಿವಸ ಅವನು ಹುಟ್ಟಿದ ಅಂತೇಳಿ ತಿಳ್ಕೋಬೇಕು. ನಾವು ಯಾವತ್ತು ಹುಟ್ಟಿರ್ತೀವೋ ಅವತ್ತಿನ ದಿವಸ ನಮ್ಮ ಆಯಸ್ಸನ್ನ ಲೆಕ್ಕವನ್ನು ಹಾಕಬಾರದು ಅಂತ ಹೇಳ್ತಾ ಇದ್ದಾರೆ. ನಾನು ಈ ಮನೆಗೆ ಬಂದು ಸೇರಿದಾಗ ನನ್ನ ಯಜಮಾನನನ್ನ ಸ್ವಲ್ಪ ಮಾರ್ಪಾಡು ಮಾಡಲಿಕ್ಕೆ ಸ್ವಲ್ಪ ಕಾಲ ಹಿಡಿಯಿತು. ಅವರು 8 ವರ್ಷದಿಂದ ಏಕಾದಶಿ ನಿಟ್ಟುಪಾಸವನ್ನ ಮಾಡಿ ಚಾತುರ್ಮಾಸಾದಿ ವ್ರತಗಳನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಗಂಡ ಅವನಿಗೆ 8 ವರ್ಷ ಅಂತ ಹೇಳಿಕೊಂಡಿದ್ದಾರೆ.
ನಾವಿಬ್ಬರು ಮಾಡಿರ್ತಕ್ಕಂತಹ ವ್ರತದ ಅನುಷ್ಠಾನವನ್ನು ನೋಡಿ ನಮ್ಮ ಮಾವನವರು ಸಹಿತ 4 ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ, ಆದ್ದರಿಂದ ನಮ್ಮ ಮಾವ 4 ವರ್ಷ ಅಂತ ಹೇಳಿಕೊಂಡ್ರು. ಹಾಗೆ ನನ್ನ ಅತ್ತೆಯೂ ಸಹಿತ 2 ವರ್ಷದಿಂದ ಆ ವ್ರತವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ 2 ವರ್ಷ ಅಂತ ಹೇಳಿಕೊಂಡ್ರು. ಅರ್ಥ ಆಯ್ತಾ ಅಂತಂದ್ರು. ನಮಸ್ಕಾರ ಮಾಡಿ ಆ ಬ್ರಾಹ್ಮಣ ಹೊರಡ್ತಾ ಇದ್ದಾನಂತೆ. ಅಂದರೆ ಆಯಸ್ಸಿರತಕ್ಕಂತಹದ್ದು ಪ್ರಧಾನ ಅಲ್ಲ, ಯಾವ ಪ್ರಕಾರವಾಗಿ ಅವರ ಆಯಸ್ಸನ್ನು ಉಪಯೋಗಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಅದು ಪ್ರಧಾನವಾಗಿರತಕ್ಕಂತಹದ್ದು. ಅದನ್ನು ಸಹಿತ ವೇದಗಳೆಲ್ಲ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲೇ. ಪರೇಶಾಂ ಉಪಕಾರಾಯ ಯಜ್ಜೀವತಿ ಸಜೀವತಿ, ಬೇರೆಯವರ ಉಪಕಾರಕ್ಕೋಸ್ಕರವಾಗಿ ಧರ್ಮಾನುಷ್ಠಾನವನ್ನು ಮಾಡ್ತಾ ಬದುಕಿದ್ರೆ ಅದು ಬದುಕಿಗೆ ಒಂದು ಅರ್ಥವನ್ನ ಕಲ್ಪನೆಯನ್ನು ಮಾಡತಕ್ಕಂಥದ್ದಾಗತ್ತೆ, ಇಲ್ಲ ಅಂತಂದ್ರೆ ನಿರರ್ಥಕವಾಗಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೇವಲ 16 ವರ್ಷದ ಆಯಸ್ಸು ಇದ್ದರೂ ಸಹಿತ ಪರವಾಗಿಲ್ಲ, ಯೋಗ್ಯನಾಗಿರತಕ್ಕಂತಹ ಮಗ ನನಗೆ ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದಾಗ ಒಂದು ಗಂಡು ಮಗುವನ್ನು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೇವಲ 16 ವರ್ಷ ಆಯಸ್ಸು. ಬೆಳೀತಾ ಇದ್ದಾರೆ. ಬೆಳೀತಾ ಇದ್ದಂತೆಯೇ ಬುದ್ಧಿಶಕ್ತಿಯೂ ಸಹಿತ ಬೆಳೀತಾ ಇದೆ. ಉಪನಯನವನ್ನು ಮಾಡಿದ್ದಾರೆ. ಸಕಾಲಕ್ಕೆ ವೇದಗಳನ್ನೆಲ್ಲ ಅಭ್ಯಾಸವನ್ನ ಮಾಡಿಸಿಬಿಟ್ಟಿದ್ದಾರೆ. ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಯೋಚನೆಯನ್ನ ಮಾಡಿದರಂತೆ ಮೃಕಂಡು ಋಷಿಗಳು. ಯಾವುದಾದರೂ ಒಬ್ಬ ವ್ಯಕ್ತಿಗೆ ನಮಸ್ಕಾರವನ್ನ ಮಾಡಿದರೆ ಆ ವ್ಯಕ್ತಿ ಆಶೀರ್ವಾದವನ್ನ ಮಾಡ್ತಾನಂತೆ. ಏನು ಆಶೀರ್ವಾದ ಮಾಡ್ತಾನೆ? ಶತಮಾನಂಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. 100 ವರ್ಷ ಚೆನ್ನಾಗಿ ಬಾಳು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರಂತೆ. ಬ್ರಾಹ್ಮಣರ ಒಂದು ಮಾತು ಯಾವತ್ತಾದರೂ ಸುಳ್ಳಾಗತ್ತಾ ಅಂತಂದ್ರೆ, ಅಂದ್ರೆ ಬ್ರಾಹ್ಮಣರು ಸಹಿತ ಬ್ರಾಹ್ಮಣಿಕೆಯನ್ನು ಉಳಿಸಿಕೊಂಡಿರಬೇಕು ಅಂತಿದ್ದಾರೆ. ಅಂತಹ ಯಾವ ಯೋಗ್ಯವಾಗಿರತಕ್ಕಂಥ ಬ್ರಾಹ್ಮಣರಿಗೆ ನಮಸ್ಕಾರವನ್ನ ಮಾಡಿದಾಗ ಆಶೀರ್ವಾದ ಮಾಡ್ತಾರಲ್ಲ, ಅದರ ಫಲದಿಂದ ಸ್ವಲ್ಪವಾದರೂ ಸಹಿತ ಆಯಸ್ಸು ಹೆಚ್ಚಾಗಬಹುದು ಅಂತ ಹೇಳಿ ತಿಳ್ಕೊಂಡು ಮಗನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರಂತೆ. ಬರೀ ತಂದೆ ತಾಯಿಗಳಿಗೆ ಬರೀ ಪಿಂಡ ಪ್ರದಾನವನ್ನ ಮಾಡತಕ್ಕಂಥದ್ದೇ ಪ್ರಧಾನ ಅಲ್ಲ, ಬದುಕಿರುವಂಥ ಸಂದರ್ಭದೊಳಗಡೆಗೆ ಅವರು ಏನು ಹೇಳಿದ್ದಾರೋ ಅದರಂತೆ ಇರಬೇಕು. ಅದು ಸಹಿತ ತಂದೆ ತಾಯಿಗಳನ್ನು ನೋಡಿಕೊಳ್ತಕ್ಕಂತಹದ್ದೇನೆ. ಅದು ಧರ್ಮವನ್ನೇ ಪರಿಪಾಲನೆಯನ್ನು ಮಾಡಿದಂತೆ ಆಗುತ್ತಾ ಇದೆ. ಹಾಗೆ ತಂದೆ ಒಂದು ಮಾತು ಹೇಳಿದ್ರು, ಯಾವ ಯೋಗ್ಯ ಬ್ರಾಹ್ಮಣರುಗಳು ಸಿಗುತ್ತಾರೋ ಎಲ್ಲರಿಗೂ ಸಹಿತ ಹೋಗಿ ನಮಸ್ಕಾರವನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಗೋತ್ರವನ್ನು ಹೇಳ್ತಕ್ಕಂತಹದ್ದು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಬ್ರಾಹ್ಮಣರು ಸಹಿತ ಆಶೀರ್ವಾದವನ್ನ ಮಾಡಿದ್ರು. ಆ ಬ್ರಾಹ್ಮಣರ ಆಶೀರ್ವಾದದ ಫಲ ಯಾವ ಪ್ರಕಾರವಾಗಿ ಇತ್ತು ಅಂತ ಹೇಳಿದ್ರೆ, ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡತಕ್ಕಂತಹ ಒಂದು ಯೋಗ ಅವರಿಗೆ ಕೂಡಿ ಬಂತಂತೆ. ಅದಾದ ನಂತರದಲ್ಲಿ ಕಾಶಿ ಇತ್ಯಾದಿಗಳಿಗೆ ಹೋಗುತ್ತಾ ಇದ್ದಾರೆ. ಅಲ್ಲಿ ಸಪ್ತ ಋಷಿಗಳು ಬಂದರಂತೆ. ಅಂದ್ರೆ ಬ್ರಾಹ್ಮಣರ ಒಂದು ಆಶೀರ್ವಾದದ ಬಲ ಸಪ್ತ ಋಷಿಗಳು ಸಿಕ್ಕಿದ್ದಾರೆ. ಅವರಿಗೂ ಸಹಿತ ಅವರ ತಂದೆ ನಮಸ್ಕಾರವನ್ನ ಮಾಡಿಸ್ತಾ ಇದ್ದಾರೆ. ನಮಸ್ಕಾರ ಮಾಡಿಸಿದಾಗ ಅವರು ಆಶೀರ್ವಾದವನ್ನ ಮಾಡಿದರಂತೆ. ತಂದೆ ಹೇಳಿದರಂತೆ, ಸದ್ಯ ನಾನು ಬದುಕಿದೆ ಅಂತಂದ್ರಂತೆ. ಸಪ್ತ ಋಷಿಗಳು ಹೇಳಿದರಂತೆ, ಯಾಕೆ ಇಂತಹ ಮಾತನ್ನು ಹೇಳ್ತಾ ಇದ್ದೀರಾ ಅಂತ ಹೇಳಿ. ಆಗ ಹೇಳಿದ್ರಂತೆ, ಏನಿಲ್ಲ, ಈ ಹುಡುಗನಿಗೆ ಇರತಕ್ಕಂಥದ್ದು ಕೇವಲ 16 ವರ್ಷದ ಆಯಸ್ಸಷ್ಟೇನೆ. ನೀವೇನೋ ಆಶೀರ್ವಾದ ಮಾಡಿದ್ರಿ, ಶತಮಾನಂಭವತಿ ಶತಾಯುಃ ಪುರುಷತೆ, 100 ವರ್ಷ ಬದುಕುತ್ತಾನ ಅಂತಂದ್ರು. ಹಾಗಿದ್ರೆ ನಿಮ್ಮ ಒಂದು ಆಶೀರ್ವಾದದಲ್ಲಿ ಬಲ ಇಲ್ಲವಾ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನಾವು ಸಿಕ್ಕಾಕೊಂಡ್ಬಿಟ್ಟವಲ್ಲ ಅಂತಿದ್ದಾರೆ. ಗೊತ್ತಿಲ್ಲದಿರ ಮಾಡಿಲ್ಲ, ಋಷಿಗಳು ಆಶೀರ್ವಾದವನ್ನ ತಿಳಿದೇನೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಕೊನೆಗೆ ಆ ಹುಡುಗನನ್ನ ಬ್ರಹ್ಮದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತಾ ಇದ್ದಾರೆ. ನಮಸ್ಕಾರ ಮಾಡಿಸಿದ್ರಂತೆ, ಬ್ರಹ್ಮದೇವರ ಆಶೀರ್ವಾದ ಮಾಡದರಂತೆ. ಅಲ್ಲೇ ಶತಮಾನಂಭವತಿ ಶತಾಯುಃ ಪುರುಷ. ಸಪ್ತ ಋಷಿಗಳು ಹೇಳದರಂತೆ, ಸದ್ಯ ನಾವು ಬದುಕಿದ್ವಿ ಅಂತಂದ್ರಂತೆ. ಬ್ರಹ್ಮದೇವರು ಕೇಳದರಂತೆ, ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತಂದ್ರಂತೆ. ಏನಿಲ್ಲ, ಆ ಹುಡುಗನಿಗೆ 16 ವರ್ಷ ಆಯಸ್ಸಂತ ಅಷ್ಟೇನೆ, ನಿಮ್ಮ ವಾಕು ಸುಳ್ಳಾಗತ್ತಾ ಅಂತಂದ್ರಂತೆ. ಆಗ ಬ್ರಹ್ಮದೇವರು ಹೇಳದ್ರಂತೆ, ಬ್ರಾಹ್ಮಣರ ಆಶೀರ್ವಾದದ ಫಲ ಯಾವ ಪ್ರಕಾರವಾಗಿರುತ್ತೆ ಅನ್ನೋದನ್ನ ಲೋಕಕ್ಕೆ ತೋರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಭಗವಂತ ಮೃಕಂಡು ಋಷಿಗಳಿಗೆ ಹೀಗೆ ಆಶೀರ್ವಾದವನ್ನ ಮಾಡಿ ಕೇವಲ 16 ವರ್ಷದ ಮಗನನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣರ ಆಶೀರ್ವಾದದ ಫಲ ನಿಮ್ಮಗಳ ದರ್ಶನ, ನಿಮ್ಮ ದರ್ಶನದಿಂದ ನನ್ನ ಲೋಕದ ಪ್ರಾಪ್ತಿ. ಅಲ್ಲೇ ಸತ್ಯಲೋಕಕ್ಕೆ ಯಾರನ್ನ ಹೋಗ್ಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಹಾಗೆ ಆ ಮಾರ್ಕಂಡೇಯರನ್ನ ಕರ್ಕೊಂಡು ಬಂದಿದ್ದೀರಾ. ನಾನು ಈಗ ಆಶೀರ್ವಾದವನ್ನ ಮಾಡ್ತಾ ಇದ್ದೀನಿ. 14 ಮನ್ವಂತರಗಳ ಕಾಲ ಅವರಿಗೆ ಆಯಸ್ಸೆಂಬತಕ್ಕಂಥದ್ದು ಬರಲಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಯಾವ ಮಾರ್ಕಾಂಡೇಯ ಋಷಿಗಳು ದೀರ್ಘಾಯುಷ್ಯವನ್ನು ಹೊಂದುವಂತಹವರಾಗುತ್ತಾ ಇದ್ದಾರೆ. ಇದೆಲ್ಲವೂ ಸಹಿತ ಪಿತೃಗಳ ಅನುಗ್ರಹದಿಂದಲೇ ಲಬ್ಧವಾಗಿರತಕ್ಕಂತಹದ್ದು ಅಂತ ಹೇಳ್ತಾ ಇದ್ದಾರೆ.
ಹೀಗೆ ಆಯಸ್ಸನ್ನ ಪಡೆದಿರತಕ್ಕಂತಹದ್ದನ್ನು ವ್ಯರ್ಥವನ್ನ ಮಾಡಬಾರದು ಅಂತ ಹೇಳಿ ಸಾರ್ಥಕವನ್ನ ಮಾಡ್ಕೋಬೇಕು ಅಂತ ಹೇಳಿ ಮೇರು ಪರ್ವತಕ್ಕೆ ಹೋಗಿ ತಪಸ್ಸನ್ನ ಮಾಡ್ತಾ ಇದ್ದಾರಂತೆ. ಅನೇಕ ಯುಗಗಳು ಕಳೆದು ಹೋಗಿಬಿಟ್ಟವಂತೆ. ಕೃತ, ತ್ರೇತ, ದ್ವಾಪರ ಯುಗಾದಿಗಳಲ್ಲೂ ಸಹಿತ ಎಷ್ಟೋ ಕಳೆದು ಬಿಟ್ಟಿದೆಯಂತೆ. ಆ ಸಂದರ್ಭದಲ್ಲಿ ಒಮ್ಮೆ ತಪಸ್ಸಿನಿಂದ ಎಚ್ಚೆತ್ತುಕೊಳ್ಳತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ಆಗ ದಿವ್ಯವಾಗಿರತಕ್ಕಂತಹ ಒಂದು ವಿಮಾನ ಬರ್ತಾ ಇದೆಯಂತೆ. ಸೂರ್ಯ ಪ್ರಭೆಯನ್ನೂ ಸಹಿತ ನಾಚಿಸತಕ್ಕಂತಹ ರೀತಿಯಲ್ಲಿ ಇದೆಯಂತೆ. ಆ ಒಂದು ಪ್ರಭೆ, ಆ ವಿಮಾನದಿಂದ ಒಬ್ಬ ವ್ಯಕ್ತಿಗಳು ಇಳಿದು ಬರ್ತಾ ಇದ್ದಾರೆ. ನೋಡಲಿಕ್ಕೂ ಸಹಿತ ಸಾಧ್ಯವಾಗಲಿಲ್ಲವಂತೆ ಅವರ ತೇಜಸ್ಸನ್ನ. ತತಃ ಕದಾಚಿತ್ ಪಶ್ಯಾಮಿ ದಿವಂ ಪ್ರಜ್ವಾಲ್ಯ ತೇಜಸ. ಇಂತಹ ಪ್ರಕಾಶವನ್ನ ನಾನು ಯಾವತ್ತೂ ಸಹಿತ ನೋಡಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಆ ಮಾರ್ಕಾಂಡೇಯ ಋಷಿಗಳು ಚಿಂತನೆಯನ್ನ ಮಾಡಿದರಂತೆ. ಅಪಶ್ಯ ತತ್ರ ಚೈವಾಹಂ ಶಯಾನಂ ದೀಪ್ತಿ ತೇಜಸ. ಅಂತಹ ದಿವ್ಯವಾಗಿರತಕ್ಕಂಥ ಒಂದು ಪ್ರಕಾಶ ನೋಡ್ತಾ ನೋಡ್ತಾ ಇದ್ದಂತೆನೇ ಆ ವಿಮಾನದಲ್ಲಿ ಇರತಕ್ಕಂಥ ಒಂದು ಮಂಚದಿಂದ ಒಬ್ಬ ವ್ಯಕ್ತಿಗಳು ಇಳಿತಾ ಇದ್ದಾರಂತೆ. ಎಷ್ಟು ಅವರ ಗಾತ್ರ ಅಂತ ಹೇಳಿದರೆ ಅಂಗುಷ್ಟ ಮಾತ್ರ ಪುರುಷ, ಕೇವಲ ಒಂದು ಅಂಗುಷ್ಟ ಪ್ರಮಾಣದ ಒಂದು ಗಾತ್ರದಲ್ಲಿ ಇರತಕ್ಕಂತಹ ಒಬ್ಬ ವ್ಯಕ್ತಿಗಳು ಇಳಿತಾ ಇದ್ದಾರಂತಂದ್ರೆ ಬಹಳ ದೂರದಲ್ಲಿ ಇರತಕ್ಕಂತಹವರಿಗೆ ಆ ಪ್ರಕಾರವಾಗಿ ಕಾಣಿಸ್ತಾ ಇದೆ. ಆ ಪುರುಷರು ಇಳಿತಾ ಇದ್ದಾರಂತೆ. ಹೇಗಿದ್ದಾರೆ ಅಂತಂದ್ರೆ ಅಗ್ನಿಯಂತೆ ಪ್ರಜ್ವಲಿಸತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ಅವರನ್ನು ನೋಡ್ತಾ ಇದ್ದಂತೆನೇ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಅನ್ನಿಸಿದೆಯಂತೆ. ಅಂದ್ರೆ ಯಾರೂ ಸಹಿತ ನಮಸ್ಕಾರವನ್ನ ಹೇಳಿ ಮಾಡಿಸ್ಕೋಬಾರದಂತೆ. ಎದುರುಗಡೆಗೆ ಯಾವುದಾದ್ರೂ ಒಬ್ಬ ಯೋಗ್ಯ ವ್ಯಕ್ತಿ ಇತ್ತು ಅಂದ್ರೆ ಅವರನ್ನು ನೋಡ್ತಿದ್ದಂತೆಯೇ ನಮಸ್ಕಾರವನ್ನ ಮಾಡತಕ್ಕಂತಹದ್ದು ಇರಬೇಕು ಅಂತಂದ್ರೆ ಅವರು ಸ್ವಲ್ಪ ಜಪತಪಾದಿಗಳನ್ನು ಅನುಷ್ಠಾನವನ್ನ ಇಟ್ಟುಕೊಂಡಿರಬೇಕಂತೆ. ಹಾಗೆಯೇ ಆ ವ್ಯಕ್ತಿ ಬಂದ ಸಂದರ್ಭದೊಳಗಡೆಗೆನೆ ಸಂತೋಷವಾಗುತ್ತಾ ಇದೆಯಂತೆ. ಶಿರಸ ನಮಸ್ಕಾರವನ್ನ ಮಾಡ್ತಾ ಇದ್ದಾರಂತೆ. ಆ ಕಾಲದಲ್ಲಿ ನೀವು ಯಾರು ಏನು ಅಂತ ಹೇಳಿ ಎಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಅರ್ಘ್ಯಪಾದ್ಯ ಆಚಮನಾದಿಗಳನ್ನೆಲ್ಲವನ್ನು ಸಹಿತ ಕೊಟ್ಟಿದ್ದಾರಂತೆ. ಅವರು ಬಂದ ಮರುಕ್ಷಣದಲ್ಲಿ ಎದ್ದು ನಿಂತುಕೊಂಡ್ರಂತೆ. ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ. ಬ್ರಾಹ್ಮಣರು ಏನಾದರೂ ಸಹಿತ ಮನೆಗೆ ಬಂದರೆ ಎಷ್ಟು ಬೇಗ ಎದ್ದೇಳಬೇಕು ಎಂಬತಕ್ಕಂತಹದ್ದನ್ನ ಉಪನಿಷತ್ತುಗಳೆಲ್ಲ ವರ್ಣನೆಯನ್ನ ಮಾಡ್ತಾ ಇದೆಯಂತೆ. ತೇಷಾಂ ತ್ವಯಾಸನೆ ನ ಪ್ರಶ್ವಸಿತವ್ಯಂ. ನೀನು ಆಸನದಲ್ಲಿ ಕುಳಿತುಕೊಳ್ಳಬೇಡ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಬೇಗ ಅಂತ ಹೇಳಿದ್ರೆ ವಾದಿರಾಜರು ಅದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಶ್ವಸಿತವ್ಯಂ, ಒಂದು ಶ್ವಾಸವನ್ನ ಬಿಡೋದಕ್ಕೆ ಎಷ್ಟು ಹೊತ್ತಾಗತ್ತೋ ಅಷ್ಟು ಹೊತ್ತು ಸಹಿತ ನೀನು ಕುಳಿತುಕೊಂಡಿರಬೇಡ, ಅಷ್ಟು ಬೇಗನೆ ಎದ್ದು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಪಾದಂಗಳವರು ಬಂತು ಅಂದ್ರೆ ಅವ್ರು ಅಲ್ಲಿದಾರ್ ತಾನೆ, ಬರ್ಲಿ ಬಿಡಿ ಆಮೇಲೆ ನೋಡೋಣ ಅಂತ ಹೇಳಿ ಇತ್ತು ಅಂತಂದ್ರೆ ಹಾಗೆ ಮಾಡ್ಲಿಕ್ಕೆ ಹೋಗಬಾರದಂತೆ. ಬಂದ ತಕ್ಷಣದೊಳಗಡೆ ಹೇಗೇನೆ ಹೇಳುವಂತಹವರಾಗಿ ಆಗಬೇಕಂತ, ವಿಷಯ ಗೊತ್ತಾದ ತಕ್ಷಣ ಹೇಳಬೇಕಂತ ಈ ಪ್ರಕಾರವಾಗಿ ತಿಳಿಸ್ತಾ ಇದ್ದಾರೆ. ಹಾಗೆ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಯಾರು, ನಿಮ್ಮ ಒಂದು ಸ್ವರೂಪ ಯಾವುದು, ಅದನ್ನೆಲ್ಲ ತಿಳಿಸಬೇಕು ಅಂತ ಹೇಳಿದಾಗ ಭಗವಂತನೇ ಆ ರೂಪದಲ್ಲಿ ಬಂದಿರತಕ್ಕಂತಹದ್ದು ಬೇರೆ ಇನ್ಯಾವುದೂ ಅಲ್ಲ, ಸನತ್ಕುಮಾರ ರೂಪ ಅಂತ ಹೇಳ್ತಾ ಇದ್ದಾರೆ. ನಿನ್ನ ತಪಸ್ಸೆಂಬತಕ್ಕಂತಹದ್ದು ಇನ್ನೂ ಸಹಿತ ಅಂದ ತಕ್ಷಣ ನಿಮ್ಮ ತಪಸ್ಸಿನ್ನೂ ಸಹಿತ ಪೂರ್ಣವಾಗಿಲ್ಲ, ಆದ್ದರಿಂದ ನನ್ನ ಸ್ವರೂಪ ಎಂಬತಕ್ಕಂತಹದ್ದು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ನಾನೇ ನಿನಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೀನಿ ಅಂತ ಹೇಳಿ ಸನತ್ಕುಮಾರರು ಹೇಳ್ತಾ ಇದ್ದಾರೆ. ನನ್ನನ್ನ ಬ್ರಹ್ಮಮಾನಸ ಪುತ್ರರಲ್ಲಿ ಸೇರಿಸುವಂತಹವರಾಗಿ ಆಗಿದ್ದಾರೆ. ನನಗಿಂತಲೂ ಸಹಿತ ಪೂರ್ವದಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರಿದ್ದಾರೆ, ಆದರೆ ಅವರು ಎಲ್ಲರಿಗಿಂತಲೂ ಸಹಿತ ಶ್ರೇಷ್ಠನಾಗಿರ್ತಕ್ಕಂತಹವನು ನಾನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸನಕ, ಸನಂದನ, ಸನತ್ಕುಮಾರ ಹಾಗೂ ಸನತ್ಸುಜಾತ ಎಂಬತಕ್ಕಂತಹವರು. ಇಂತಹ ಯಾವ ಬ್ರಹ್ಮಮಾನಸ ಪುತ್ರರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂತಹವನು ನಾನೇ ಹಿರಿಯ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಭಗವಂತನಿಗಿಂತ ದೊಡ್ಡವರು ಇನ್ಯಾರೂ ಸಹಿತ ಇಲ್ಲ. ಮುಂಚೆ ಅವತಾರವನ್ನ ಮಾಡಿರಬಹುದು, ಆದರೆ ಭಗವಂತನೇ ಶ್ರೇಷ್ಠನಾಗಿರ್ತಕ್ಕಂತಹವನು ಅಂತ ಹೇಳ್ತಾ ಇದ್ದಾರೆ. ಸನತ್ಕುಮಾರ ಇತಿಹ ಶ್ರುತೋ ದೇವೇಶು ವೈಪುರ. ದೇವತೆಗಳೆಲ್ಲರೂ ಸಹಿತ ನನ್ನನ್ನ ಸನತ್ಕುಮಾರ ಸನತ್ಕುಮಾರ ಎಂಬತಕ್ಕಂಥ ಹೆಸರಿನಿಂದ ಕರೆಯುವಂತಹವರಾಗಿ ಆಗತಾ ಇದ್ದಾರೆ.
ಯಾಕೆ ಆ ಹೆಸರು ಬಂತು ಅಂತಂದ್ರೆ, ನಾನು ಬ್ರಹ್ಮದೇವರು ಮನಸ್ಸಿನಲ್ಲಿ ಚಿಂತನೆಯನ್ನ ಮಾಡಿದ ಮರುಕ್ಷಣದೊಳಗಡೆಗೆ ನಾವು ಎಲ್ಲ ಅವತಾರವನ್ನ ಮಾಡ್ತಾ ಇದ್ದೀವಿ. ನಾನು ಹುಟ್ಟಿದಾಗ ಯಾವ ಪ್ರಕಾರವಾಗಿ ಇದ್ದನೋ ಅದೇ ಪ್ರಕಾರವಾಗಿ ಇವತ್ತಿಗೂ ಸಹಿತ ನಾನು ಇದ್ದೀನಿ ಅಂತಂದ್ರು. ಕೇವಲ 5 ವರ್ಷ ಅಥವಾ 7 ವರ್ಷದ ಬಾಲಕರು ಹೇಗಿದ್ದಾರೋ ಹಾಗೇ ಇದ್ದಾರಂತೆ. ಇಂತಹವರನ್ನ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡಿದ್ದಾರೆ. ಇಷ್ಟಾದ ನಂತರದಲ್ಲಿಯೂ ಸಹಿತ ಇನ್ನೂ ಅನೇಕರನ್ನ ಸೃಷ್ಟಿಯನ್ನ ಮಾಡಿದ್ದಾರೆ. ಅದರಲ್ಲಿ 7 ಜನ ಪ್ರಧಾನವಾಗಿರತಕ್ಕಂತಹವರು ಕ್ರತುರ್ ವಸಿಷ್ಠ ಪುಲಹ ಪುಲಸ್ತ್ಯೋ ಅತ್ರಿ ಅಂಗಿರಾಹ ಮರೀಚಸ್ತು ತಥಾ ಧೀಮಾನ್ ದೇವ ಗಂಧರ್ವ ಸೇವಿತಾಹ. ಕ್ರತು ಎಂಬತಕ್ಕಂತಹವರು, ವಸಿಷ್ಠರು, ಪುಲಹ ಎಂಬತಕ್ಕಂತಹವರು, ಪುಲಸ್ತ್ಯರು, ಅತ್ರಿ ಋಷಿಗಳು, ಅಂಗಿರಸರು ಹಾಗೂ ಮರೀಚಿ ಎಂಬತಕ್ಕಂತಹವರು, ಇವರೆಲ್ಲರೂ ಸಹಿತ ಗಂಧರ್ವರಿಂದ ವಿಶೇಷವಾಗಿ ಪೂಜೆಯನ್ನ ಮಾಡಿಸಿಕೊಳ್ಳತಕ್ಕಂತಹವರು. ಇವರೆಲ್ಲರೂ ಸಹಿತ ಯತಿಧರ್ಮವನ್ನ ಅನುಷ್ಠಾನವನ್ನ ಮಾಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಪುರಾಣವನ್ನ ನೋಡಿದರೆ ಕೆಲವರೆಲ್ಲರೂ ಸಹಿತ ಲಗ್ನವನ್ನ ಆಗಿದ್ದಾರೆ. ಅಂದ್ರೆ ಅವರ ಒಂದು ಚರ್ಯೆ ಯಾವ ಪ್ರಕಾರವಾಗಿದೆ ಅಂತಂದ್ರೆ, ಸನ್ಯಾಸಿಗಳ ಒಂದು ಚರ್ಯೆ ಯಾವ ಪ್ರಕಾರವಾಗಿದೆಯೋ ಆ ಪ್ರಕಾರವಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ನಿಮಿತ್ತದಿಂದಲೇ ನೀನು ತಪಸ್ಸನ್ನ ಮಾಡ್ತಾ ಇದ್ದೆ, ಅದಕ್ಕೆ ತೃಪ್ತನಾಗಿಯೇ ನಾನು ನಿನ್ನನ್ನ ನೋಡ್ಲಿಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಗ ನಾನು ಅವರನ್ನ ಅನೇಕ ರೀತಿಯಾಗಿರತಕ್ಕಂತಹ ಪ್ರಶ್ನೆಯನ್ನ ಮಾಡತಕ್ಕಂತಹ ನನಗೆ ಅದೇ ಅಂತ ಹೇಳಿ ಭೀಷ್ಮಾಚಾರ್ಯರನ್ನ ಕುರಿತು ಮಾರ್ಕಾಂಡೇಯರು ಹೇಳ್ತಾ ಇದ್ದಾರೆ. ಪೃಷ್ಟಃ ಪಿತॄಣಾಂ ಸರ್ಗಂಚ ಫಲಂ ಶ್ರಾದ್ದಸ್ಯ ಚಾನಗ. ಶ್ರಾದ್ದವನ್ನ ಮಾಡತಕ್ಕಂತಹ ವಿಷಯ, ಹಾಗೆ ಪಿತೃಗಳ ವಿಷಯವನ್ನೆಲ್ಲವನ್ನು ಸಹಿತ ನಾನು ಪ್ರಶ್ನೆಯನ್ನ ಮಾಡಿದಾಗ ಅವರು ಉತ್ತರವನ್ನು ಕೊಡ್ತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಬ್ರಹ್ಮದೇವರು ಆ ದೇವತೆಗಳನ್ನ, ಗಂಧರ್ವರನ್ನ, ನಾಗಗಳನ್ನ, ಕಿನ್ನರರನ್ನ, ಮಹೋರಗರಗಳನ್ನ ಎಲ್ಲರನ್ನೂ ಸಹಿತ ಸೃಷ್ಟಿಯನ್ನ ಮಾಡಿದ್ದಾರಂತೆ. ಮಾಡಿದಾಗ ಭಗವಂತನನ್ನ ಪೂಜೆಯನ್ನ ಮಾಡಲಿಕ್ಕೋಸ್ಕರವಾಗಿ ಸೃಷ್ಟಿಯನ್ನ ಮಾಡಿದಂತಹದ್ದು. ಆದರೆ ಅವರು ಆ ಕರ್ಮವನ್ನ ಮಾಡದಿರ ಕೇವಲ ಪ್ರವೃತ್ತಿ ಕರ್ಮವನ್ನೇನೆ ಅನುಷ್ಠಾನವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿಬಿಟ್ರಂತೆ. ಬ್ರಹ್ಮದೇವರು ಶಾಪವನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಸಂಜ್ಞೆ ಎಂಬತಕ್ಕಂಥದ್ದೆಲ್ಲವೂ ಸಹಿತ ನಾಶವಾಗಿ ಬಿಡಲಿ ಅಂತ ಹೇಳ್ತಾ ಇದ್ದಾರೆ. ತೇ ಶಪ್ತ ಬ್ರಹ್ಮಣ ಮೂಢ ನಷ್ಟ ಸಂಜ್ಞಾ ದಿವೌಕಸಹ. ನಿಮಗೆ ಏನು ಒಂದು ಬುದ್ಧಿ ಚಾತುರ್ಯ ಎಂಬತಕ್ಕಂಥದ್ದಿತ್ತೋ ಅದೆಲ್ಲವೂ ಸಹಿತ ಹೀನವಾಗಿ ಬಿಡಲಿ ಅಂತ ಹೇಳಿ ಶಾಪವನ್ನ ಕೊಡ್ತಾ ಇದ್ದಾರೆ. ಸಂಜ್ಞಾಹೀನರಾಗಿ ಬಿಟ್ಟಿದ್ದಾರೆ. ಬಂದು ಬ್ರಹ್ಮದೇವರನ್ನ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಸ್ವಾಮಿ ಯಾಕೆ ಇಂತಹ ಶಾಪವನ್ನು ಕೊಟ್ರಿ ಅಂತ ಹೇಳಿ. ಆಗ ಹೇಳ್ತಾ ಇದ್ದಾರೆ, ನೀವು ಕೇವಲ ಪ್ರವೃತ್ತಿ ಕರ್ಮ ಇತ್ಯಾದಿಗಳನ್ನು ಮಾಡಿಕೊಂಡೇ ಇದ್ದೀರಾ, ಭಗವಂತನನ್ನು ಪೂಜಿಸ್ತಕ್ಕಂತಹವರಾಗುತ್ತಾ ಇಲ್ಲ, ಆದ್ದರಿಂದ ಈ ರೀತಿಯಲ್ಲಿ ಮಾಡದೆ ಅಂತ ಹೇಳೋದು. ಆಗ ನಾವು ಇದಕ್ಕೆ ಏನು ಪ್ರಾಯಶ್ಚಿತ್ತವನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಹತ್ತಿರಕ್ಕೆ ಹೋಗಿ ಅವರು ನಿಮಗೆ ಉಪದೇಶವನ್ನ ಮಾಡ್ತಾರೆ ಅಂತಂದ್ರು. ಅಂದರೆ ತಂದೆಗಳ ಒಂದು ಸ್ಥಾನ ವಿಶೇಷವಾಗಿರತಕ್ಕಂಥದ್ದು. ಆದರೆ ಅವರೇನೇನೆ ಮಕ್ಕಳಿಂದ ಹೇಳಿಸತಕ್ಕಂಥ ಒಂದು ಸ್ಥಿತಿ. ಕಲಿಯುಗದ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಕನಕದಾಸರು. ಕಲಿಯುಗದ ಮಹಿಮೆಯನ್ನು ತಿಳಿದಷ್ಟು ಪೇಳುವೆನು, ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಂತಂತಾರೆ. ತಂದೆಗೆ ಮಗನಾಗಿ, ಮಗನೇ ತಂದೆಯಾಗಿ. ತಂದೆಗೆ ಮಗನಾಗುತ್ತಾನಂತೆ, ಆ ಮಗನಿಗೆ ಮಗ ಅಲ್ಲ, ಮೊಮ್ಮಗ ಅಲ್ಲ. ತಂದೆಗೆ ಮಗನಾಗಿ, ಮಗನೇ ತಂದೆಯಾಗಿ. ಮಗ ಅಪ್ಪನಿಗೆ ಬುದ್ಧಿ ಹೇಳ್ತಾನಂತೆ, ನಿನಗೇನು ಗೊತ್ತಿಲ್ಲ, ನೀ ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತಂತಾನಂತೆ. ಅತ್ತೆಗೆ ಸೊಸೆಯಾಗಿ, ಅತ್ತೆಗೆ ಸೊಸೆ ಬರ್ತಾಳಂತೆ, ಸೊಸೆಯೇ ಅತ್ತೆಯಾಗಿ ಹೇಳ್ತಾರಂತೆ, ಅತ್ತೆ ನಿಮ್ಗೇನು ಗೊತ್ತಿಲ್ಲ ಸುಮ್ಮನಿರಿ ಅಂತ ಹೇಳಿ. ಇದು ಕನಕದಾಸರು ಹೇಳಿರತಕ್ಕಂತಹ ಒಂದು ಕಲಿಯುಗದ ಒಂದು ಧರ್ಮದ ವಿಷಯ. ಹಾಗೆ ಇಲ್ಲಿ ಮಕ್ಕಳ ಹತ್ತಿರಕ್ಕೆ ಹೋಗಿ ಅವರು ನಿಮಗೆ ಭಗವಂತನ ವಿಷಯವನ್ನ, ಕೆಲವು ರಹಸ್ಯಗಳನ್ನ, ಉಪದೇಶವನ್ನ ಮಾಡ್ತಾರೆ ಅಂತಂದ್ರು. ಅವರನ್ನ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಬಂದ ಸಂದರ್ಭದೊಳಗಡೆಗೆ ಅವರೆಲ್ಲರೂ ಸಹಿತ ಅವರ ಒಂದು ಪೂರ್ವಿಕರನ್ನೆಲ್ಲರನ್ನು ಸಹಿತ ಸಂಬೋಧನೆಯನ್ನ ಮಾಡ್ತಾ ಇದ್ದಾರೆ. ಹೇ ಪುತ್ರಕಾಹ ಅಂತ ಹೇಳಿ. ಪುತ್ರಕಾಹ ಅಂತಂದ್ರೆ ಮಕ್ಕಳ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಕೋಪ ಬಂದು ಬಿಡುತ್ತೋ, ನಮ್ಮಿಂದಲೇ ಇವರು ಸೃಷ್ಟರಾಗಿರ್ತಕ್ಕಂಥವರು, ಇವರಿಂದ ನಾವು ಅನ್ನಿಸಿಕೊಳ್ತಾ ಇದ್ದೀವಲ್ಲ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಯಿತಂತೆ. ಆ ಕಾಲದಲ್ಲಿ
ಮತ್ತೆ ಪುನಃ ಅಲ್ಲಿಂದ ಹೊರಟರು ಬ್ರಹ್ಮದೇವರ ಹತ್ತಿರಕ್ಕೆ ಹೋಗುತ್ತಾ ಇದ್ದಾರೆ. ಹೋದ ಸಂದರ್ಭದಲ್ಲಿ ಬ್ರಹ್ಮದೇವರು ಕೇಳಿದ್ರು, ಮತ್ತೆ ಯಾಕೆ ಇಲ್ಲಿ ಬಂದ್ರಿ ಅಂತಂದ್ರು. ಏನಿಲ್ಲ, ಅವರ ಹತ್ತಿರಕ್ಕೆ ಹೋದ ಸಂದರ್ಭದೊಳಗಡೆಗೆ ನಮ್ಮನ್ನೆಲ್ಲ ನಮ್ಮ ಮಕ್ಕಳೇ ನಮ್ಮನ್ನ ಮಕ್ಕಳು ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ, ಬೇಸರವಾಯಿತು ಅಂತಂದ್ರು. ಇದು ಪ್ರಾಯಶ್ಚಿತ್ತ ರೀತಿಯಲ್ಲಿ ಹೇಳಿರತಕ್ಕಂಥದ್ದು, ಹೋಗಲೇಬೇಕು ಅಂತ ಹೇಳಿ ಬ್ರಹ್ಮದೇವರು ತಿಳಿಸಿದಂತಹ ಸಂದರ್ಭದೊಳಗಡೆಗೆ ಮತ್ತೆ ಪುನಃ ಅಲ್ಲಿ ಬರ್ತಾ ಇದ್ದಾರೆ. ಬಂದ ಕಾಲದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಧರ್ಮದ ವಿಷಯವನ್ನ ತಿಳಿಸುವಂತಹವರಾಗಿ ಆಗಿದ್ದಾರೆ. ಆಗ ಅವರು ಹೇಳದರಂತೆ, ಯದ್ಯಪಿ ನೀವು ನಮಗೆ ತಂದೆಗಳೇ ಆಗಿದ್ದೀರಾ, ಪಿತೃಸ್ವರೂಪರೇ ಆಗಿದ್ದೀರಾ, ಆದರೆ ಬ್ರಹ್ಮದೇವರ ಒಂದು ಆಜ್ಞೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಿಮಗೆ ಉಪದೇಶವನ್ನ ಮಾಡಿದ್ದೀವಿ ಅಂತಂದ್ರು. ಆಗ ನಾವು ಯಾವತ್ತಿದ್ರೂ ಸಹಿತ ನಿಮ್ಮ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಆ ದೇವತೆಗಳೆಲ್ಲರೂ ಸಹಿತ ಸಂತೋಷವನ್ನ ಪಟ್ಟು ಅವರಿಗೆ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನಿಮಗೆ ವಿಶೇಷವಾಗಿರತಕ್ಕಂತಹ ಒಂದು ಸ್ಥಾನವನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿಗಳು ಭೂಲೋಕದೊಳಗಡೆಗೆ ಅವರ ಪಿತೃಗಳನ್ನ ನಿಮಿತ್ತವನ್ನ ಮಾಡಿಕೊಂಡು ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಇದ್ದಾರೋ ಅಂತಹವರ ಪಿತೃಗಳ ಗೋತ್ರ ಮತ್ತು ಹೆಸರುಗಳನ್ನೆಲ್ಲ ಉಚ್ಚಾರವನ್ನ ಮಾಡಿ ಹಾಕಿರತಕ್ಕಂತಹ ಒಂದು ಪಿಂಡಾದಿಗಳನ್ನೆಲ್ಲವನ್ನು ಸಹಿತ ನೀವು ಅವರಿಗೆ ತಲುಪಿಸತಕ್ಕಂತಹ ಒಂದು ಸಾಮರ್ಥ್ಯ ನಿಮಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತಾಗಿ ಏನಾದರೂ ಸಹಿತ ಈ ಪಿತೃ ಕಾರ್ಯವನ್ನ ಮಾಡದೀರಾ ಹಾಗೆ ಇದ್ದು ಬಿಡಿತು ಅಂತಂದ್ರೆ ಅವನು ಮಾಡಿರತಕ್ಕಂಥ ಒಂದು ಯಜ್ಞ ಯಾಗಾದಿಗಳು ಅಥವಾ ಯಾವುದೇ ಒಂದು ಧರ್ಮಾನುಷ್ಠಾನವನ್ನು ಮಾಡಿದರೂ ಸಹಿತ ಅದೆಲ್ಲವೂ ಸಹಿತ ರಾಕ್ಷಸ ದಾನವ ನಾಗಾಹ ಫಲಂ ಪ್ರಾಪ್ನುವಂತಿ ತಸ್ಯ ತತು. ಆ ಪುಣ್ಯದ ಭಾಗ ಎಲ್ಲವೂ ಸಹಿತ ರಾಕ್ಷಸರುಗಳು ದಾನವರು ನಾಗಗಳು ಎಲ್ಲವೂ ಸಹಿತ ಅವನ ಫಲವನ್ನೆಲ್ಲ ತೆಗೆದುಕೊಂಡು ಹೊರಟೋಗಿಬಿಡುತ್ತಂತೆ. ಅದಕ್ಕೆ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾಗಿದ್ದರೂ ಸಹಿತ ಅವರ ಪಿತೃಗಳನ್ನು ಚಿಂತನೆಯನ್ನ ಮಾಡಬೇಕಂತೆ. ಯಾವುದೋ ಒಂದು ಮದುವೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಉಪನಯನವನ್ನು ಮಾಡ್ತಾ ಇದ್ದಾರೆ, ಆಗ ನಾಂದಿ ಶ್ರಾದ್ದ ಎಂಬತಕ್ಕಂತಹದ್ದನ್ನು ತಿಳಿಸುತ್ತಾ ಇದ್ದಾರೆ. ಇನ್ನು ಅವರು ಇರತಕ್ಕಂತಹ ಕಾಲದೊಳಗಡೆಗೆ ಅವರವನ್ನ ಗೌರವದಿಂದ ನೋಡಿಕೊಳ್ತಕ್ಕಂಥದ್ದು. ದೇಹತ್ಯಾಗವನ್ನು ಮಾಡಿದಾಗ ಅವ್ರದ್ದು ದೈಹಿಕ ಕರ್ಮಗಳನ್ನೆಲ್ಲವನ್ನು ಸಹಿತ ಮಾಡ್ತಾ ಮಾಸಿಕಾದಿಗಳನ್ನ ವರ್ಷದ ಶ್ರಾದ್ದ ಎಂಬತಕ್ಕಂತಹದ್ದನ್ನೆಲ್ಲವನ್ನು ಸಹಿತ ಮಾಡತಕ್ಕಂತಹ ಅವರಾಗಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಂತಹ ಪಿತೃಗಳೆಲ್ಲರೂ ಸಹಿತ ಭಗವಂತನ ಲೋಕದಲ್ಲಿ ಇದ್ದು ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರಂತೆ. ಅವರು ಏನು ಹೇಳಿದ್ದಾರೆ ಎಂಬತಕ್ಕಂತಹದ್ದನ್ನು ಮತ್ಸ್ಯರೂಪಿಯಾಗಿರತಕ್ಕಂತಹ ಭಗವಂತ ರಾಜನಿಗೆ ಉಪದೇಶವನ್ನು ಮಾಡತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ವೈವಸ್ವತ ಎಂಬತಕ್ಕಂತಹ ರಾಜರಿಗೆ ಪಿತೃಣಾಂ ವಲ್ಲಭಂ ಯಸ್ಮಾತ್ ದೇಶು ಶ್ರಾದ್ದಂ ನರೇಶ್ವರಾಹ, ಎಲ್ಲರೂ ಸಹಿತ ಆ ಪಿತೃಗಳು ಅಲ್ಲಿ ಏನು ಸ್ವರ್ಗಲೋಕದಲ್ಲ ಚಿಂತನೆಯನ್ನು ಮಾಡಿರ್ತಾರಲ್ಲ ಅದರ ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳುತ್ತಿದ್ದೇನೆ. ಭಗವಂತ ಒಳ್ಳೆಯ ಯೋಗ್ಯನಾಗಿರತಕ್ಕಂತಹ ವ್ಯಕ್ತಿ ನಮ್ಮ ಕುಲದಲ್ಲಿ ಹುಟ್ಟತಕ್ಕಂತಹವನಾಗಿ ಆಗಬೇಕು ಅಂತ ಹೇಳಿ ಅವರು ಕೇಳಿಕೊಳ್ಳುತ್ತಾರಂತೆ. ಪಿತೃಗಳಿಗೆ ವಿಶೇಷವಾಗಿ ತೃಪ್ತವಾಗತಕ್ಕಂತಹದ್ದು, ಹರಿಯುತ್ತಾ ಇರತಕ್ಕಂತಹ ನೀರಿನಲ್ಲಿ ಯಾವ ಪವಿತ್ರವನ್ನ ಕೈಗೆ ಹಾಕಿಕೊಂಡು ಎಳ್ಳಿನ ನೀರನ್ನ ಯಾರು ತರ್ಪಣವನ್ನ ಕೊಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೋ ಅವರಿಂದ ನಾವು ತೃಪ್ತರಾಗುತ್ತಾ ಇದ್ದೀವಿ. ಇಂತಹ ವ್ಯಕ್ತಿಗಳು ನಮ್ಮ ಒಂದು ವಂಶದೊಳಗಡೆಗೆ ಹುಟ್ಟಲಿ ಅಂತ ಹೇಳಿ ಅಪೇಕ್ಷೆಯನ್ನ ಪಡ್ತಾರಂತೆ. ಅಪಿ ಸ್ಯಾತ್ ಕುಲೇ ಅಸ್ಮಾಕಂ ಯಹ ಶ್ರಾದ್ದಂ ನಿತ್ಯಮಾಚರೇತ್, ನಿತ್ಯದಲ್ಲಿಯೂ ಸಹಿತ ಶ್ರಾದ್ದವನ್ನ ಮಾಡಬೇಕು. ದಿನ ಮಾಡ್ಲಿಕ್ಕಾಗತ್ತಾ ಅಂತ ಹೇಳಿದ್ರೆ ಅಂದ್ರೆ ನಿತ್ಯ ವ್ರತ ಯಾವ ಪ್ರಕಾರವಾಗಿರುತ್ತೋ ಆ ಪ್ರಕಾರವಾಗಿ ಶ್ರಾದ್ದವನ್ನ ಮಾಡತಕ್ಕಂತಹವರಾಗಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಹೇಳಿ ಎರಡು ಉಂಟು. ನಿತ್ಯ ಕರ್ಮವನ್ನ ಯಾವ ಕಾಲದಲ್ಲೂ ಸಹಿತ ಬಿಡೋ ಹಾಗಿಲ್ಲ. ನೈಮಿತ್ತಿಕ ಕರ್ಮವನ್ನ ಮಾಡದಿರೇ ಇತ್ತು ಅಂದ್ರೆ ಮತ್ತೆ ಇನ್ಯಾವಾಗಲಾದ್ರೂ ಸಹಿತ ಮಾಡಬಹುದಂತೆ. ಆದರೆ ನಿತ್ಯ ಕರ್ಮ ಎಂಬತಕ್ಕಂಥದ್ದನ್ನು ಮಾಡದಿರೇ ಇತ್ತು ಅಂದ್ರೆ ಪ್ರತ್ಯವಾಯ ಎಂಬತಕ್ಕಂಥದ್ದು ಬರುತ್ತೆ. ಸಂಧ್ಯಾ ವಂದನೆ ನಿತ್ಯ ಕರ್ಮ, ಅದನ್ನು ಮಾಡದಿರೇ ಇತ್ತು ಅಂದ್ರೆ ಪಾಪ ಎಂಬತಕ್ಕಂಥದ್ದು ಬರುತ್ತೆ. ಅದೇ ರೀತಿಯಲ್ಲಿ ಅನಂತ ಪದ್ಮನಾಭನ ವ್ರತ ಮೊನ್ನೆ ದಿವಸ ತಾನೇ ಆಗಿದೆ, ಅವತ್ತಿನ ದಿವಸ ಮಾಡಲೇಬೇಕು. ಅಕಸ್ಮಾತ್ ಆಗಿದರೆ ಇತ್ತು ಅಂದ್ರೆ ನವರಾತ್ರಿಯಲ್ಲಿ ಆದರೂ ಸಹಿತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪೂರ್ಣ ಬಿಟ್ಟು ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಪಾಪ ಸಂಘಟನೆ ಆಗುತ್ತಾ ಇದೆ. ಈ ಪ್ರಕಾರವಾಗಿ
ಹರಿಯತಕ್ಕಂತಹ ಒಂದು ನೀರಿನಲ್ಲಿ ಯಾರು ತರ್ಪಣವನ್ನು ಕೊಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳು ನಮ್ಮ ವಂಶದಲ್ಲಿ ಹುಟ್ಟಲಿ ಅಂತ ಹೇಳಿ ಕೇಳಿಕೊಳ್ತಾರಂತೆ. ನಿತ್ಯದಲ್ಲಿಯೂ ಸಹಿತ ಶ್ರಾದ್ದವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಸಹಿತ ನಮ್ಮ ವಂಶದಲ್ಲಿ ಹುಟ್ಟುವಂತಹವರಾಗಿ ಆಗಲಿ. ನೀರನ್ನ, ಗೆಡ್ಡೆ ಗೆಣಸುಗಳನ್ನ, ಭಕ್ಷ್ಯಗಳನ್ನ, ತಿಲೋದಕಾದಿಗಳನ್ನ ಪ್ರತಿನಿತ್ಯದಲ್ಲಿಯೂ ಸಹಿತ ಆ ಶ್ರಾದ್ದದಲ್ಲಿ ಯಾರು ಕೊಡುವಂತಹವನಾಗುತ್ತಾನೋ ಅಂತಹ ವ್ಯಕ್ತಿ ನಮ್ಮ ವಂಶದೊಳಗಡೆಗೆ ಹುಟ್ಟತಕ್ಕಂತಹವನಾಗಿ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಅಪಿಸತ್ಸು ಕುಲೇ ಜಾತಃ ಶ್ರಾದ್ದವನ್ನು ಮಾಡತಕ್ಕಂತಹವನು ಮಖಾ ನಕ್ಷತ್ರ ಯುಕ್ತವಾಗಿರತಕ್ಕಂತಹ ಭಾದ್ರಪದ ಕೃಷ್ಣ ತ್ರಯೋದಶಿಯ ದಿವಸ ಜೇನುತುಪ್ಪ ಹಾಗೂ ತುಪ್ಪ ಅದನ್ನು ಪಾಯಸದ ಜೊತೆಯಲ್ಲಿ ಬೆರೆಸಿ ಯಾವ ವ್ಯಕ್ತಿ ಶ್ರಾದ್ದವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ನಮ್ಮ ವಂಶದಲ್ಲಿ ಹುಟ್ಟಲಿ ಅಂತ ಹೇಳಿ ಆ ಪಿತೃಗಳೆಲ್ಲರೂ ಸಹಿತ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಕಾಲಶಾಖಂ ಮಹಾಶಾಖಂ, ಕಾಲಶಾಖವನ್ನ ಮಹಾಶಾಖವನ್ನ ಶ್ರಾದ್ದದಲ್ಲಿ ಉಪಯೋಗಿಸಬೇಕಂತೆ. ಕಾಲಶಾಖ ಅಂತ ಹೇಳ್ತಂದ್ರೆ ಕಾಲಕ್ಕೆ ಸರಿಯಾಗಿ ಬರುವಂತಹ ಒಂದು ತರಕಾರಿ. ಮಹಾಶಾಖ ಅಂತಂದ್ರೆ ಹೆಚ್ಚಿಗೆ ಇರುವಂತಹ ತರಕಾರಿ ಅಂತ ಹೇಳಿ ಅಂದುಕೊಳ್ತಾ ಇದ್ದೀವಿ, ಅದೆಲ್ಲ ಅಲ್ಲ. ಕಾಲಶಾಖ ಅನ್ನೋದಕ್ಕೆ ಒಂದು ಅರ್ಥವನ್ನು ತಿಳಿಸುತ್ತಾ ಇದ್ದಾರೆ. ಕರಿಬೇವಿನ ಸೊಪ್ಪನ್ನು ವಿಶೇಷವಾಗಿ ಉಪಯೋಗಿಸಬೇಕಂತೆ, ಗೋಧಿಯನ್ನ ಉಪಯೋಗಿಸಬೇಕಂತೆ. ರವೆ ಇತ್ಯಾದಿಗಳನ್ನು ಉಪಯೋಗಿಸಿದ್ರೆ ಪಿತೃಗಳಿಗೆ 1 ವರ್ಷಗಳ ಕಾಲ ತೃಪ್ತಿ ಎಂಬತಕ್ಕಂಥದ್ದು ಇರುತ್ತಂತೆ. ಅದಕ್ಕೋಸ್ಕರ ಅನ್ನದ ಜೊತೆಯಲ್ಲಿ ಸ್ವಲ್ಪ ರವೆಯ ಪಾಯಸವನ್ನ ಮಾಡತಕ್ಕಂತಹದ್ದು, ಉದ್ದನ್ನು ಉಪಯೋಗಿಸತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ಅದು ಮಾಂಸದ ಪ್ರತಿಯಾಗಿ ಅಂತ ಹೇಳಿ ತಿಳಿಸುತ್ತಾ ಇದ್ದಾರೆ. ಹೀಗೆ ತಾನು ಸಂಪಾದಿಸಿರತಕ್ಕಂಥ ಹಣದಿಂದಲೇ ಶ್ರಾದ್ದವನ್ನ ಮಾಡಬೇಕೆ ಹೊರತುನು ಬೇರೆಯ ಒಂದು ಹಣದಿಂದ ಶ್ರಾದ್ದವನ್ನ ಮಾಡಲಿಕ್ಕೆ ಹೋಗಬಾರದು. ಇಂತಹ ಮಕ್ಕಳು ನಮ್ಮ ಒಂದು ಕುಲದಲ್ಲಿ ಹುಟ್ಲಿ ಅಂತ ಹೇಳ್ತಾ ಇದ್ದಾರೆ. ಗಯಾಯಾಮ್ ದರ್ಶತೆ ರಾಹೋಹೋ, ಗಯೆಯ ಶ್ರಾದ್ದವನ್ನು ಮಾಡತಕ್ಕಂತಹ ಅವರು ನನ್ನ ವಂಶದಲ್ಲಿ ಹುಟ್ಟುಕೊಳ್ಳಿ. ಚಂದ್ರ ಹಾಗೂ ಸೂರ್ಯರ ಗ್ರಹಣದೊಳಗಡೆಗೆ ಮಖಾ ನಕ್ಷತ್ರ ಯುಕ್ತವಾಗಿರತಕ್ಕಂತಹ ಕನ್ಯಾಮಾಸ ಯುಕ್ತವಾಗಿರಬೇಕು. ಅಂತಹದ್ದಕ್ಕೆ ಗಜಚ್ಛಾಯ ಶ್ರಾದ್ದ ಅಂತ ಹೇಳ್ತಾ ಇದ್ದಾರೆ. ಗಜಚ್ಛಾಯ ಶ್ರಾದ್ದ ಅಂದಿದ ತಕ್ಷಣ ಕೆಲವರಿಗೆಲ್ಲ ಏನನ್ಸಿಬಿಡುತ್ತೆ, ಗಜ ಅಂದ್ರೆ ಆನೆ, ಛಾಯ ಅಂತಂದ್ರೆ ಅದರ ನೆರಳು. ಅಂದ್ರೆ ಉಡುಪಿಗೆ ಬಂತು ಅಂದ್ರೆ ಅಲ್ಲಿ ಆನೆ ಇರುತ್ತೆ, ಅದರ ನೆರಳಿನೊಳಗಡೆ ಮಾಡುವಂತಹದ್ದು ಅಂತ ಹೇಳಿ. ಗಜಚ್ಛಾಯ ಅಂತಂದ್ರೆ ಅದಲ್ಲ. ಭಾದ್ರಪದ ಮಾಸದಲ್ಲಿ ಕನ್ಯಾಮಾಸವೂ ಸಹಿತ ಯುಕ್ತವಾಗಿರಬೇಕು. ಭಾದ್ರಪದ ಬಹುಳ ತ್ರಯೋದಶಿಯ ದಿವಸ ಮಖಾ ನಕ್ಷತ್ರವೂ ಸಹಿತ ಇರಬೇಕು. ಈ ಬಾರಿ ಕನ್ಯಾನ ಇದರೂ ಸಹಿತ ಇದೆ, ಅದಕ್ಕೆ ಗಜಚ್ಛಾಯ ಶ್ರಾದ್ದ ಅಂತ ಹೇಳಿ ಕರೀತಾ ಇದ್ದಾರೆ. ಇದನ್ನ ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೋ, ಗಯಾಶ್ರಾದ್ದಂ ಯಕ್ಕುರುತೆ, ಯಾವ ವ್ಯಕ್ತಿ ಗಯಾಶ್ರಾದ್ದವನ್ನ ಮಾಡತಕ್ಕಂತಹವನಾಗಿ ಆಗ್ತಾ ಇದ್ದಾನೋ, ಯೋಗಿಗಳಿಗೆ ಭೋಜನವನ್ನ ಮಾಡಿಸ್ತಕ್ಕಂತಹವನಾಗಿ ಆಗ್ತಾ ಇದ್ದಾನೋ, ಇಂತಹವನು ನನ್ನ ವಂಶದಲ್ಲಿ ಹುಟ್ಟಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಅದಾದ ನಂತರದಲ್ಲಿ ನಮಗೆ ತೃಪ್ತಿ ಆಗತಕ್ಕಂತಹದ್ದು ಕೇವಲ ಶ್ರಾದ್ದದಿಂದಲೇ ಹೊರತು ಬೇರೆ ಇನ್ನು ಯಾವ ಪದಾರ್ಥವನ್ನು ಸಹಿತ ಕೊಟ್ಟರೂ ಸಹಿತ ನಮಗೆ ತೃಪ್ತಿವಾಗೋದಿಲ್ಲ. ಇಂತಹ ವ್ಯಕ್ತಿಗಳು ನಮ್ಮ ವಂಶದಲ್ಲಿ ಹುಟ್ಟಲಿ. ಕೃಷ್ಣಾಜಿನವನ್ನ ದಾನವನ್ನ ಮಾಡತಕ್ಕಂತಹ ವ್ಯಕ್ತಿ ನಮ್ಮ ವಂಶದೊಳಗಡೆಗೆ ಹುಟ್ಟುವಂತಹವರಾಗಿ ಆಗಲಿ. ಹಸುಗಳನ್ನ ಬ್ರಾಹ್ಮಣರಿಗೆ ದಾನ ಕೊಡ್ತಕ್ಕಂತಹವರು, ಭೂದಾನವನ್ನ ಕೊಡ್ತಕ್ಕಂತಹ ಅವರು ನಮ್ಮ ವಂಶದೊಳಗಡೆಗೆ ಹುಟ್ಟಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಅನೇಕ ವರ್ಣಗಳಿಂದ ಕೂಡಿರ್ತಕ್ಕಂತಹ ತತ್ರಾಪಿ ಕಪ್ಪು ಬಣ್ಣದಿಂದ ಯುಕ್ತವಾಗಿರತಕ್ಕಂತಹ ತಿಲವನ್ನ ಯಾರು ತರ್ಪಣವನ್ನ ಕೊಡ್ತಕ್ಕಂತಹವರಾಗಿ ಆಗ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳು ಸಹಿತ ನಮ್ಮ ವಂಶದಲ್ಲಿ ಹುಟ್ಟಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಅಪಿಸ್ಯಾತ್ತು ಕುಲೇ ಅಸ್ಮಾಕಂ ಸರ್ವಭಾವೇನ ಯೋ ಹರಿಂ, ಸುವರ್ಣ ದಾನವನ್ನ ಮಾಡತಕ್ಕಂತಹವನು, ಗೋದಾನವನ್ನ ಮಾಡತಕ್ಕಂತಹವನು, ಶ್ರಾದ್ದವನ್ನ ಮಾಡತಕ್ಕಂತಹವನು, ಬಾವಿಯನ್ನ ಕೆರೆಗಳನ್ನೆಲ್ಲ ನಿರ್ಮಾಣವನ್ನ ಮಾಡತಕ್ಕಂತಹವನು, ಪುಣ್ಯಾತ್ಮನಾಗಿರ್ತಕ್ಕಂಥವನು ನನ್ನ ವಂಶದಲ್ಲಿ ಹುಟ್ಟಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಭಗವಂತನನ್ನ ಪಾಪಹರನಾಗಿರತಕ್ಕಂತಹವನು ಅಂತ ಹೇಳಿ ವಿಷ್ಣುವನ್ನ ಪರಿಪೂರ್ಣವಾಗಿ ಮನಸ್ಸಿನಲ್ಲಿ ಚಿಂತನೆಯನ್ನ ಮಾಡತಕ್ಕಂತಹವನಾಗಿ ಅವನನ್ನ ಯಾರಾದರೂ ಸಹಿತ ಮೊರೆ ಹೊಕ್ಕಿತು ಅಂತಂದ್ರೆ ಅವನಿಗೆ ಭಗವಂತನ ವಿಷಯವನ್ನ ತಿಳಿಸತಕ್ಕಂತಹವನು. ಅಪಿನಃ ಸಕುಲೇ ಭೂಯಾತ್ ಯಹ ವಿಚಕ್ಷಣ, ಒಳ್ಳೆಯ ಒಂದು ಜ್ಞಾನಿಯಾಗಿರತಕ್ಕಂಥವನು, ಭಗವಂತನ ವಿಷಯವನ್ನು ತಿಳಿದಿರತಕ್ಕಂತಹವನು. ಧರ್ಮಶಾಸ್ತ್ರಾಣಿ ಯೋಧದ್ಯಾತ್, ಯಾರಾದರೂ ಒಂದು ವಿಷಯವನ್ನು ಕೇಳಿದ್ರೆ ಧರ್ಮಶಾಸ್ತ್ರದ ವಿಷಯವನ್ನು ತಿಳಿಸತಕ್ಕಂತಹವನು.
ವಿದುಷಾಮಪಿ ಎಲ್ಲರಿಗೂ ಸಹಿತ ಸಂತೋಷವನ್ನು ತಂದುಕೊಡ್ತಕ್ಕಂತಹ ವ್ಯಕ್ತಿ ನಮ್ಮ ವಂಶದೊಳಗಡೆಗೆ ಹುಟ್ಲಿ ಅಂತ ಹೇಳಿ ಆ ಪಿತೃಗಳೆಲ್ಲ ಗಾನವನ್ನ ಮಾಡ್ತಾರಂತೆ. ಇತ್ಯೇತಾಂ ಪಿತೃಗಾತ ಅಂತೂ ಶ್ರಾದ್ದ ಕಾಲೇತು ಯಃ ಪಿತೃನ್, ಶ್ರಾದ್ದವನ್ನು ಮಾಡುವಂತಹ ಸಂದರ್ಭದೊಳಗಡೆಗೆ ಯಾವ ವ್ಯಕ್ತಿ ಈ ಪಿತೃಗಾಥ ಎಂಬತಕ್ಕಂತಹದ್ದನ್ನ ಶ್ರವಣವನ್ನ ಮಾಡಿಸ್ತಾರೋ, ಶ್ರಾವಯೇ ತಸ್ಸು ಪಿತರೋ ಲಂಬತೆ ದತ್ತಮಕ್ಷಯಂ, ಕೊಟ್ಟಿರತಕ್ಕಂಥ ಒಂದು ಪಿಂಡ ಪ್ರದಾನಾದಿಗಳೆಲ್ಲವೂ ಸಹಿತ ಅಕ್ಷಯವಾಗಿರತಕ್ಕಂತಹ ಫಲವನ್ನು ಕೊಡತಕ್ಕಂತಹದ್ದಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಶ್ರಾದ್ದ ಕಾಲದಲ್ಲಿ ಸೋಮೋತ್ಪತ್ತಿ ಎಂಬತಕ್ಕಂತಹದ್ದನ್ನು ವಿಶೇಷವಾಗಿ ಪಾರಾಯಣವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಂತಹ ಸೋಮೋತ್ಪತ್ತಿಯನ್ನು ಸಹಿತ, ಆದರೆ ಇನ್ನೂ ಕಾಲಾವಕಾಶ ಇದೆ, ಆ ಸಂದರ್ಭದಲ್ಲಿ ಚಿಂತನೆಯನ್ನ ಮಾಡೋಣ. ಎಲ್ಲರಿಗೂ ಸಹಿತ ಒಂದು ಪ್ರಶ್ನೆ ಬರುತ್ತೆ. ಈ ಶ್ರಾದ್ದವನ್ನು ಏನೋ ಪುರೋಹಿತರು ಬರ್ತಾರೆ, ಮಂತ್ರವನ್ನು ಹೇಳ್ತಾರೆ, ಅನ್ನದಿಂದ ಆ ಪಿಂಡಾದಿಗಳನ್ನೆಲ್ಲವನ್ನು ಸಹಿತ ಕಲಿಸಿಬಿಟ್ಟು ಇಡಿಸಿಬಿಡ್ತಾರೆ. ಇದು ಹಿಂದಿನ ಕಾಲದಿಂದಲೂ ಇತ್ತೋ ಇಲ್ಲವೋ ಎಂಬತಕ್ಕಂಥ ಒಂದು ಸಂಶಯ ಬಂದು ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದರ ಒಂದು ಸಂಶಯದ ನಿವಾರಣೆ ಎಂಬತಕ್ಕಂತಹದ್ದನ್ನ ಮಾರ್ಕಂಡೇಯ ಋಷಿಗಳೇ ಮಾಡತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ವಜ್ರ ಎಂಬತಕ್ಕಂತಹ ಒಬ್ಬ ರಾಜ, ಅವರು ಬೇರೆ ಇನ್ಯಾರೋ ಅಲ್ಲ, ಕೃಷ್ಣ ಪರಮಾತ್ಮನ ಮಗನಾಗಿರತಕ್ಕಂತಹ ಪ್ರದ್ಯುಮ್ನರು, ಅವರ ಮಗ ಅನಿರುದ್ಧರು, ಅವರ ಮಗನಾಗಿರತಕ್ಕಂತಹವರೇನೇ ವಜ್ರ ಎಂಬತಕ್ಕಂತಹ ರಾಜ. ಇವರನ್ನ ಹಸ್ತಿನಾವತಿ ಇತ್ಯಾದಿಗಳಿಗೆಲ್ಲವೂ ಸಹಿತ ರಾಜರನ್ನಾಗಿ ಮಾಡ್ತಾ ಇದ್ದಾರಂತೆ ಪಾಂಡವರುಗಳು. ಏಕೆಂದರೆ ಪರೀಕ್ಷಿತ ಮಹಾರಾಜರನ್ನ ಸಿಂಹಾಸನದಲ್ಲಿ ಕೂಡಿಸಿದ್ದಾರೆ. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ನಂತರದೊಳಗಡೆಗೆ ಇಂತಹ ವಜ್ರ ಎಂಬತಕ್ಕಂತಹವರಿಗೆ ಮಾರ್ಕಾಂಡೇಯ ಋಷಿಗಳು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಶ್ರಾದ್ದ ಎಂಬತಕ್ಕಂಥದ್ದು ಮೊದಲು ಯಾರು ಪ್ರಾರಂಭ ಮಾಡಿದಂತಹದ್ದು ಅಂತಂದ್ರೆ ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿಯನ್ನ ಮಾಡಿದರು. ಬ್ರಹ್ಮದೇವರು ಅವರಿಗೆ ಆಜ್ಞೆಯನ್ನು ಮಾಡ್ತಾ ಇದ್ರೆ ಭಗವಂತ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ, ಆ ಸಂದರ್ಭದಲ್ಲಿ ಹಿಂದೆ ಹೇಳಿರತಕ್ಕಂತಹ ಸನಕ ಸನಂದನ ಸನತ್ಕುಮಾರ ಸನಸುಜಾತರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹೇಳಿದರಂತೆ ನೀವೆಲ್ಲರೂ ಸಹಿತ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ. ಆಗ ಅವರೆಲ್ಲ ಹೇಳ್ತಾ ಇದ್ದಾರೆ, ನಮಗೆ ಈ ಸಂಸಾರವೇ ಬೇಡ, ನಾವು ಸನ್ಯಾಸಿಗಳಾಗಿದ್ದು ಬಿಡ್ತೀವಿ ಅಂತ ಹೇಳಿ ಕೈ ಮುಗಿದು ಬಿಟ್ರಂತೆ. ಕೋಪ ಬಂತಂತೆ, ಹುಬ್ಬನ್ನ ಒಮ್ಮೆ ಗಂಟಿಟ್ರಂತೆ. ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಕೋಪ ಬಂತು ಅಂದ್ರೆ ಹೀಗಂತಾರೆ. ಬ್ರಹ್ಮದೇವರು ಸಹಿತ ಒಮ್ಮೆ ಹುಬ್ಬನ್ನ ಗಂಟಿಟ್ಟ ಮರು ಕ್ಷಣದಲ್ಲಿ ಏನೇನೆ ಒಬ್ಬ ವ್ಯಕ್ತಿಗಳು ಈಚೆಗಡೆಗೆ ಬರ್ತಾ ಇದ್ದಾರಂತೆ, ಅಳಲಿಕ್ಕೆ ಪ್ರಾರಂಭ ಮಾಡದರಂತೆ. ಯಾಕೆ ಅಳತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು. ನನಗೊಂದು ಹೆಸರನ್ನು ಇಡ್ರಿ, ನನಗೊಂದು ಸ್ಥಾನವನ್ನು ಕಲ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ರೋದನಾಥ್ ರುದ್ಧ, ನೀನು ಹತ್ತಿದ್ಯಾ, ಅದಕ್ಕೋಸ್ಕರ ನಿನ್ನ ಹೆಸರು ರುದ್ರ ಅಂತ ಹೇಳಿ ಇರಲಿ ಅಂತಂದ್ರು. ಯಾವುದಾದ್ರೂ ಒಂದು ಪದಾರ್ಥ ಲಯವಾಗಿ ಬಿಡ್ತು ಅಂದ್ರೆ ಅವಾಗ ಎಲ್ಲರೂ ಅಳತಾರೆ, ಲಯಕ್ಕೆ ನೀನು ಕಾರಣೀಭೂತನಾಗು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ರುದ್ರದೇವರು ಲಯ ಕಾರ್ಯವನ್ನ ಮಾಡ್ತಾ ಇದ್ದಾರಂತೆ. ಅವ್ರಿಗೆ ಹೇಳಿದ್ರಂತೆ, ನೀನಿನ್ನ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ. ಹಾಗೇ ಆಗಲಿ ಅಂತಂದ್ರಂತೆ. ಆಗ ಪ್ರಜಾ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಬ್ರಹ್ಮದೇವರು ಯಾವುದೋ ಒಂದು ಸಂದರ್ಭ ರುದ್ರದೇವರನ್ನು ಕೇಳದ್ರಂತೆ, ಎಲ್ಲ ಪ್ರಜಾ ಸೃಷ್ಟಿಯನ್ನು ಮಾಡ್ತಿದ್ದೀರಾ ಅಂತಂದ್ರಂತೆ. ಓ ಮಾಡ್ತಾ ಇದ್ದೀನಿ ಅಂತಂದ್ರಂತೆ. ಎಲ್ಲಿ ತೋರಿಸು ಒಂದ್ಸಲಿ ಅಂತಂದ್ರಂತೆ. ಪಿಶಾಚ ಗಣಗಳನ್ನ ಸೃಷ್ಟಿಯನ್ನ ಮಾಡಿಬಿಟ್ಟಿದ್ದಾರಂತೆ. ಬ್ರಹ್ಮದೇವರು ಹೇಳಿದ್ರು, ನೀನು ಸೃಷ್ಟಿ ಮಾಡಿರೋ ಸಾಕಿಲಿಗೆ ನಿಲ್ಲಿಸ್ಬಿಡು ಅಂತ ಹೇಳ್ತಾ ಇದ್ದಾರೆ. ಸರಿ ಆಯ್ತು ಅಂತ ಹೇಳಿ ಅವರಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನಂತರದಲ್ಲಿ ಬ್ರಹ್ಮದೇವರೇ ತಮ್ಮ ದೇಹದಿಂದ ಸ್ವಯಂಭೂಮನುಗಳನ್ನು ಹಾಗೂ ಶತರೂಪಾದೇವಿಯರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಭಾಗವತದಲ್ಲೆಲ್ಲ ಅದನ್ನು ವರ್ಣನೆಯನ್ನ ಮಾಡಿದ್ದಾರೆ. ತತ್ಪೂರ್ವದಲ್ಲಿ ಆದಿ ಹಿರಣ್ಯಾಕ್ಷನನ್ನು ಸಹಿತ ಸೃಷ್ಟಿಯನ್ನ ಮಾಡಿದ್ದಾರೆ. ದುಷ್ಟ ಅವನು. ಸರಿ, ಸ್ವಯಂಭೂಮನುಗಳನ್ನು ಹಾಗೂ ಶತರೂಪಾದೇವಿಯರನ್ನು ಕೊಟ್ಟು ಲಗ್ನವನ್ನ ಮಾಡಿದ್ದಾರೆ. ಮಾಡಿದ ನಂತರದಲ್ಲಿ ಪ್ರಜಾ ಸೃಷ್ಟಿಯನ್ನ ಮಾಡಿ ಅಂತ ಹೇಳಿದ್ರು. ಆಗ ಎಲ್ಲಿ ಸೃಷ್ಟಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಭೂಲೋಕದೊಳಗಡೆಗೆ ಇನ್ನೆಲ್ಲಿ ಅಂತಂದ್ರು. ಭೂಮಿ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲಿ ನೋಡ್ತಾ ಇದ್ದಾರೆ, ಭೂಮಿನೇ ಇಲ್ಲ. ಏನು ಮಾಡಬೇಕು ಅಂತ ಯೋಚನೆ ಹತ್ಕೊಂಡ್ಬಿಡ್ತು. ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು. ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ವರಾಹರೂಪಿಯಾಗಿರ್ತಕ್ಕಂಥ ಭಗವಂತ ಅವತಾರವನ್ನ ಮಾಡ್ತಾ ಇದ್ದಾನೆ. ಸಂತೋಷವಾಯಿತು. ಆ ಹಿರಣ್ಯಾಕ್ಷನನ್ನ ಸಂಹಾರವನ್ನ ಮಾಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಹಿರಣ್ಯಾಕ್ಷ ವದೇ ಪೂರ್ವಂ, ಆ ಹಿರಣ್ಯಾಕ್ಷ ಎಂಬತಕ್ಕಂತಹವನನ್ನ ಸಂಹಾರ ಮಾಡೋದಕ್ಕಿಂತ ಪೂರ್ವದಲ್ಲಿ ಏನೇ ನಡೆದಿರತಕ್ಕಂಥ ಘಟನೆಗಳೆಲ್ಲವೂ ಸಹಿತ ಅದು ಆ ಕಾಲದಲ್ಲಿ ಅವನನ್ನು ಸಂಹಾರವನ್ನ ಮಾಡಿಬಿಟ್ಟಿದ್ದಾರೆ. ಮಾಡಿದ ನಂತರದೇ ಆ ಭೂಮಿಯನ್ನ ಮೇಲಕ್ಕೆ ಎತ್ತಿದ್ದಾರೆ. ಎತ್ತಿದ ಸಂದರ್ಭದೊಳಗಡೆಗೆ
ಅದರ ಮೇಲಿರತಕ್ಕಂತಹ ಪರ್ವತಗಳೆಲ್ಲವೂ ಸಹಿತ ಹಾರಲಿಕ್ಕೆ ಪ್ರಾರಂಭವಾಗಿ ಬಿಡುತ್ತಂತೆ. ಅದು ಯಾವ ಪ್ರಕಾರವಾಗಿ ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಪಾತ್ರೆಗೆ ಬೆಸಗೆ ಏನಾದರೂ ಸಹಿತ ಹಾಕಿತ್ತು ಅಂದ್ರೆ ಆ ಬೆಸಗೆ ಬಿಟ್ಕೊಂಡ್ಬಿಡ್ತು ಅಂದ್ರೆ ಪಾತ್ರೆ ಹಾಳಾಗಿ ಬಿಡುತ್ತಲ್ಲ, ಆ ಪ್ರಕಾರವಾಗಿ ಆ ಪರ್ವತಗಳೆಲ್ಲವೂ ಸಹಿತ ಬೆಸಗೆ ಬಿಟ್ಟುಕೊಂಡಂತೆ ಆಗಿಬಿಟ್ಟಿದೆಯಂತೆ. ಹಾರಲಿಕ್ಕೆ ಪ್ರಾರಂಭವಾಯಿತು. ಮೈನಾಕಾದಿ ಅನೇಕ ಪರ್ವತಗಳೆಲ್ಲವೂ ಸಹಿತ ಅದಕ್ಕೆಲ್ಲ ಪರ್ವತಗಳಿಗೆ ರೆಕ್ಕೆ ಇತ್ತಂತೆ, ಎಲ್ಲಂದರಲ್ಲಿ ಹಾರು ಹೋಗುತ್ತಾ ಇದ್ದುವಂತೆ. ಇಂದ್ರದೇವರು ಅದನ್ನೆಲ್ಲವನ್ನು ಸಹಿತ ಕತ್ತರಿಸಿದ್ದಾರೆ. ಅದನ್ನೆಲ್ಲ ಪುರಾಣದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಕಾರವಾಗಿ ಆ ಪರ್ವತಗಳೆಲ್ಲವೂ ಸಹಿತ ಇಳಿದಿರ ಇದ್ದಿರ ಹಾರತಕ್ಕಂತಹದ್ದಾಗಿ ಆಗುತ್ತಾ ಇದೆ. ಅದನ್ನು ನೋಡಿ ವರಾಹರೂಪಿಯಾಗಿರತಕ್ಕಂತಹ ಭಗವಂತ ತಾನೇ ಒಂದು ರೂಪದೊಳಗಡೆಗೆ, ಪರ್ವತದ ರೂಪದೊಳಗಡೆಗೆ ಒಂದು ಆ ಭೂಮಿಯ ಮೇಲೆ ನೆಲೆಸ್ತಕ್ಕಂತಹವನಾಗಿ ಆಗುತ್ತಾ ಇದ್ದಾನೆ. ಅದಕ್ಕೆ ವರಾಹ ಪರ್ವತ ಅಂತ ಹೇಳಿ ಕರೀತಾ ಇದ್ದಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ತಿರುಪತಿಯ ಪರ್ವತಕ್ಕೆ ವರಾಹ ಪರ್ವತ ಅಂತ ಹೇಳಿ ಹೆಸರಿತ್ತು ಅಂತ ಹೇಳಿ, ಬಹುಶಃ ಅದೇ ಅಂತ ಹೇಳಿ ಅಂದುಕೊಳ್ತಾ ಇದ್ವಿ. ಇಂತಹ ಕಾಲದಲ್ಲಿ ಆ ಪರ್ವತವನ್ನು ಇಟ್ಟ, ಯಾಕೆ ಅಂತಂದ್ರೆ ಅದು ಮತ್ತೆ ಪುನಃ ಪಾತಾಳಾದಿ ಲೋಕಗಳಿಗೆ ಹೋಗುವಂತಹದ್ದಾಗಿ ಆಯಿತಂತೆ. ತಾನೇ ತನ್ನ ಕೋರೆ ದಾಡೆಯಿಂದ ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. ಆ ಪರ್ವತವನ್ನು ಇಟ್ಟಿದ್ದಾರೆ. ಅದು ಹಾರ್ಲಿಕ್ಕೂ ಆಗಬಾರದು, ಒಂದೇ ರೀತಿಯಲ್ಲಿ ನಿಲ್ಲತಕ್ಕಂಥದ್ದಾಗಿ ಆಗಬೇಕು, ಆ ಪ್ರಕಾರವಾಗಿ ಮಾಡಿದ್ದಾರಂತೆ. ಆ ಭೂಮಿಯನ್ನ ಎತ್ತಿದರಲ್ಲ, ಎತ್ತಿದ ಸಂದರ್ಭದೊಳಗಡೆಗೆ ಆ ಕೋರೆ ದಾಡೆಗೆ ಆ ಮಣ್ಣು ಮೆತ್ತುಕೊಂಡಿತ್ತಂತೆ. ನೋಡೋದ್ರಂತೆ ಅದನ್ನೆಲ್ಲ ತೆಗಿಬೇಕಲ್ಲ, ಏನು ಮಾಡಬೇಕು ಅಂದ್ರು, ತೆಗೆದಿದ್ದೇನೆ 3 ಉಂಡೆಯನ್ನ ಮಾಡಿದರಂತೆ. 3 ಉಂಡೆಯನ್ನ ಮಾಡಿ ತತ್ಕಾಲದೊಳಗಡೆಗೇನೆ ಅವರ ದೇಹದ ಒಂದು ಸ್ವೇದ ಅಂದ್ರೆ ಬೆವರನ್ನ ಎಳ್ಳನ್ನಾಗಿ ಮಾಡ್ತಾ ಇದ್ದಾರೆ. ರೋಮಕೂಪಗಳೆಲ್ಲ ಇದ್ದವಂತೆ, ಅದೆಲ್ಲ ದರ್ಬೆ ಆಯಿತಂತೆ. ಅದನ್ನು ಕಿತ್ತಿದ್ದೇನೆ ದಕ್ಷಿಣಕ್ಕೆ ಅಗ್ರವನ್ನ ಮಾಡತಕ್ಕಂತಹವರಾಗಿ ಅದರ ಮೇಲೆ ತಿರೋದಕವನ್ನ ಬಿಡತಕ್ಕಂತಹವರಾಗಿ ಅದರಂತೆ ಪಕ್ಕದೊಳಗಡೆಗೆ ಒಂದು ನದಿ ಹರಿತಾ ಆಯಿತಂತೆ. ನೀರನ್ನೇ ತಗೊಂಡ್ರು ತರ್ಪಣವನ್ನ ಕೊಡ್ತಕ್ಕಂತಹವರಾಗಿದ್ದಾರೆ. ಅವರ ಒಂದು ಏನು ಕೋರೆ ದಾಡೆಗೆ ಮೆತ್ತುಕೊಂಡಿತ್ತಲ್ಲ, ಆ ಮಣ್ಣನ್ನ ತೆಗೆದು 3 ಉಂಡೆಯನ್ನ ಮಾಡಿ ಪಿತಾಮಹ ಪ್ರಪಿತಾಮಹ ಎಂಬುದಾಗಿ ಹೇಳಿ ಪಿಂಡ ಪ್ರದಾನವನ್ನ ಮಾಡತಕ್ಕಂತಹವರಾಗಿ ಮತ್ತೆ ಅದರ ಮೇಲೆ ಎಳ್ಳಿನ ನೀರನ್ನು ಬಿಡತಕ್ಕಂತಹವರಾಗಿ ಆದರಂತೆ. ವರಾಹದೇವರು ಮೊದಲು ಮಾಡಿರತಕ್ಕಂಥದ್ದು ಶ್ರಾದ್ದವನ್ನ, ಆತ್ಮಶ್ರಾದ್ದವನ್ನ ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸನ್ಯಾಸಿಗಳಾಗಿದ್ರೆ ಆಚಾರ್ಯ ಯಾವ ಮಠಕ್ಕೆ ಅಂತ ಹೇಳೆಲ್ಲ ಕೇಳಲಿಕ್ಕೆ ಹೋಗಬೇಡ್ರಿ. ಯಾವ ಪ್ರಕಾರವಾಗಿ ಶ್ರಾದ್ದವನ್ನ ಮಾಡಬೇಕು ಎಂಬಂತಹದ್ದನ್ನ ವರಾಹ ರೂಪಿಯಾಗಿರತಕ್ಕಂಥ ಭಗವಂತ ಲೋಕಕ್ಕೆ ನಿರೂಪಣೆಯನ್ನ ಮಾಡ್ತಾ ಇದ್ದಾನೆ. ಅಂದಿನಿಂದ ಅಂದ್ರೆ ಭಗವಂತ ಯಾವ ಕಾಲದಲ್ಲಿ ಪ್ರಾರಂಭವನ್ನ ಮಾಡಿದನೋ ಅದು ಅನೂಚಾನವಾಗಿ ಇವತ್ತಿಗೂ ಸಹಿತ ನಡ್ಕೊಂಡು ಬರತಕ್ಕಂಥದ್ದಾಗಿ ಆಗುತ್ತಾ ಇದೆ. ಇದೇ ಪುರಾಣದಲ್ಲಿನೇ ಯಾವ ಯಾವ ಮಂತ್ರದಿಂದ ಆ ಪಿತೃಗಳನ್ನ ಕರೆಯತಕ್ಕಂತಹವರಾಗಿ ಆಗಬೇಕು, ಅವರಿಗೆ ಪಾದ್ಯವನ್ನ ಯಾವ ಪ್ರಕಾರವಾಗಿ ಕೊಡಬೇಕು, ಅರ್ಘ್ಯವನ್ನ ಯಾವ ಒಂದು ಮಂತ್ರದಿಂದ ಕೊಡತಕ್ಕಂತಹವರಾಗಿ ಆಗಬೇಕು, ಹಾಗೆ ಬ್ರಾಹ್ಮಣರನ್ನ ಕುಡಿಸುವಾಗ ಯಾವ ಯಾವ ಮಂತ್ರವನ್ನ ಹೇಳಬೇಕು, ಭೋಜನ ಕಾಲದಲ್ಲಿ ಯಾವ ಒಂದು ಋಕ್ಕುಗಳನ್ನೆಲ್ಲ ಹೇಳಬೇಕು ಎಂಬತಕ್ಕಂಥದ್ದನ್ನ ಪಿಂಡ ಪ್ರದಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಮಾಡುವಂತಹ ಕಾರ್ಯಗಳು, ಅದಾದ ನಂತರದಲ್ಲಿ ಬ್ರಾಹ್ಮಣರ ಆಶೀರ್ವಾದವನ್ನ ಯಾವ ಮಂತ್ರದಿಂದಲೂ ಸಹಿತ ಸ್ವೀಕಾರವನ್ನ ಮಾಡಬೇಕು, ಮಂತ್ರಾಕ್ಷತೆಯನ್ನೆಲ್ಲವನ್ನೂ ಸಹಿತ ಇದನ್ನೆಲ್ಲವನ್ನೂ ಸಹಿತ ವರಾಹರೂಪಿಯಾಗಿರತಕ್ಕಂಥ ಭಗವಂತ ಲೋಕಕ್ಕೆ ತೋರಿಸ್ತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಈ ಪ್ರಕಾರವಾಗಿ ಯಾವ ವ್ಯಕ್ತಿ ಮುಂದೆ ಪ್ರೇತ ನಿಮಿತ್ತಕವಾಗಿ ಅಥವಾ ಪಿತೃಗಳ ನಿಮಿತ್ತಕವಾಗಿ ಈ 3 ಪಿಂಡ ಪ್ರದಾನವಾದಿಗಳನ್ನು ಮಾಡತಕ್ಕಂತಹವರಾಗುತ್ತಾರೋ, ಇಟ್ಟುಕೊಂಡಂತಹವರು ಅಂದ್ರೆ ಯಾವ ವ್ಯಕ್ತಿಯ ಹೆಸರಲ್ಲಿ ಇಡ್ತಾ ಇದ್ದಾರೋ ಅವರಿಗೂ ಸಹಿತ ಸುಖ ಉಂಟಾಗತ್ತಂತೆ. ಅದಾದ ನಂತರದಲ್ಲಿ ಇಟ್ಟಂತಹ ವ್ಯಕ್ತಿಗೂ ಸಹಿತ ಸುಖ ಎಂಬತಕ್ಕಂತಹದ್ದು ಆಗುತ್ತಾ ಇದೆಯಂತೆ. ಆಗ 4 ರೂಪವನ್ನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪಿತಾಮಹ ಪ್ರಪಿತಾಮಹರನ್ನ ಪೂಜೆಯನ್ನ ಮಾಡಬೇಕು. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಎಂಬತಕ್ಕಂತಹ 3 ಅಗ್ನಿಯನ್ನ ತೃಪ್ತಿಪಡಿಸದಂತೆ ಆಗುತ್ತಾ ಇದೆ ಅಂತ ಅವರೆಲ್ಲರೂ ಸಹಿತ ತೃಪ್ತರಾಗುತ್ತಾ ಇದ್ದಾರಂತೆ. ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಎಂಬತಕ್ಕಂಥದ್ದನ್ನ ಪೂಜಿಸದಂತೆ ಆಗುತ್ತಾ ಇದೆಯಂತೆ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸಹಿತ ಪೂಜಿಸದಂತೆ ಆಗುತ್ತಾ ಇದೆ. ಈ ಪ್ರಕಾರವಾಗಿ ಆ ಭಗವಂತನೇ ವರ್ಣನೆಯನ್ನ ಮಾಡ್ತಾ 4 ರೂಪ ಎಂಬತಕ್ಕಂಥದ್ದು ತೃಪ್ತಿಯಾಗತ್ತಂತೆ. ಪ್ರಪಿತಾಮಹನೊಳಗಡೆಗೆ ವಾಸುದೇವ ರೂಪ ಭಗವಂತನದು ಇರುತ್ತೆ. ಪಿತಾಮಹನೊಳಗಡೆಗೆ ಸಂಕರ್ಷಣ ರೂಪ, ಪಿತನಲ್ಲಿ ಪ್ರದ್ಯುಮ್ನ ರೂಪ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಿತಾಮಹ ಪ್ರಪಿತಾಮಹ ವಸು ರುದ್ರ ಆದಿತ್ಯರು,
ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಈ ಕರ್ಮವನ್ನು ಮೊದಲು ಭಗವಂತ ಮಾಡಿದ್ದಾನೆ. ಆದ್ದರಿಂದ ಅವನಲ್ಲಿ ಅನಿರುದ್ಧ ರೂಪ ಎಂಬತಕ್ಕಂತಹದ್ದನ್ನು ಚಿಂತನೆಯನ್ನು ಮಾಡತಕ್ಕಂತಹವರಾಗಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ ಎಂಬತಕ್ಕಂತಹ 4 ರೂಪಗಳಿಂದಲೂ ಸಹಿತ ತಾನು 4 ವಿಧವಾಗಿರತಕ್ಕಂಥ ವೈಷ್ಣವ ತೇಜಸ್ಸನ್ನ ತೃಪ್ತಿಪಡಿಸತಕ್ಕಂತಹವನಾಗಿ ಆಗುತ್ತಾ ಇದ್ದಾನೆ. ಶ್ರಾದ್ದವನ್ನ ಮಾಡಲೇಬೇಕು ಎಂಬತಕ್ಕಂತಹ ಒಂದು ವಿಧಾನವನ್ನು ಸಹಿತ ತಿಳಿಸುತ್ತಾ ಇದ್ದಾನೆ. ಇದರಿಂದ ತೃಪ್ತನಾಗಿರತಕ್ಕಂತಹ ಬಳಿಕ ಭಗವಂತ 4 ವೇದಗಳನ್ನು, 4 ಯುಗಗಳನ್ನು, 4 ಅಗ್ನಿಗಳನ್ನು, 4 ದಿಕ್ಕುಗಳನ್ನು, 4 ವರ್ಣಗಳನ್ನು, ವರ್ಣ ಅಂತಂದ್ರೆ ಬಣ್ಣ ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬತಕ್ಕಂತಹ ಒಂದು ವರ್ಣಗಳನ್ನು, 4 ಆಶ್ರಮಗಳನ್ನು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸ ಎಂಬತಕ್ಕಂತಹದ್ದನ್ನು, ಹಾಗೆ 4 ಲೋಕಪಾಲಕರುಗಳನ್ನು ತೃಪ್ತಿಪಡಿಸತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಇದನ್ನ ಚಿಂತನೆಯನ್ನ ಮಾಡಿದರೆ ಸ್ವರ್ಗ, ಮೋಕ್ಷ, ಯಶಸ್ಸು, ಸುಖ, ರಾಜ್ಯ, ಹೆಂಡತಿ, ಮಕ್ಕಳು ಇವನ್ನೆಲ್ಲವನ್ನು ಸಹಿತ ವರಾಹರೂಪಿಯಾಗಿರತಕ್ಕಂಥ ಭಗವಂತ ಕೊಡುವಂತಹವನಾಗುತ್ತಾ ಇದ್ದಾನೆ ಅಂತ ಹೇಳಿ ವಜ್ರ ಎಂಬತಕ್ಕಂತಹ ರಾಜನಿಗೆ ವರಾಹರೂಪಿಯಾಗಿರತಕ್ಕಂಥ ಭಗವಂತ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಶ್ರಾದ್ದ ಎಂಬತಕ್ಕಂತಹದ್ದನ್ನು ವರಾಹದೇವರಿಂದ ಪ್ರಾರಂಭ ಮಾಡಿಕೊಂಡು ಇಂದಿಗೂ ಸಹಿತ ಅಧಿಕಾರಿಗಳು ಆ ಶ್ರಾದ್ದವನ್ನ ಮಾಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಅದರಿಂದ ಅವರ ಪಿತೃಪಿತಾಮಹ ಪ್ರಪಿತಾಮಹರೆಲ್ಲರೂ ಸಹಿತ ತೃಪ್ತಿ ಎಂಬತಕ್ಕಂತಹದ್ದನ್ನು ಹೊಂದುತ್ತಾ ಆಯು ಪ್ರಜಾಂ ಧನಂ ವಿದ್ಯಂ ಸ್ವರ್ಗಂ ಮೋಕ್ಷಂ ಸುಖಾನಿಚ ಪ್ರಯಚ್ಛಂತು ತಥಾ ರಾಜ್ಯಂ ಪಿತರಶ್ಚ ಪಿತಾಮಹ. ಹಾಗೆ ಅನೇಕ ರೀತಿಯಾಗಿರತಕ್ಕಂಥ ಅಭೀಷ್ಟಗಳನ್ನೆಲ್ಲವನ್ನು ಸಹಿತ ಅವನ ಪಿತೃಪಿತಾಮಹ ಪ್ರಪಿತಾಮಹರೆಲ್ಲರೂ ಸಹಿತ ಯಾವ ವ್ಯಕ್ತಿ ಪಿಂಡ ಪ್ರದಾನವನ್ನು ಮಾಡಿದ್ದಾನೋ ಅವರಿಗೆ ತೃಪ್ತಿಯನ್ನು ಸಹಿತ ಕೊಡತಕ್ಕಂತಹವರಾಗಿ ಆಗುತ್ತಾರೆ ಎಂಬುದಾಗಿ ವರಾಹರೂಪಿಯಾಗಿರತಕ್ಕಂಥ ಭಗವಂತ ಏನು ಉಪದೇಶವನ್ನು ಮಾಡಿದ್ನೋ ಆ ವಿಷಯವನ್ನ ಚಿಂತನೆಯನ್ನು ಮಾಡಿದ್ದೀವಿ. ಮುಂದೆ ಆ ಪಿತೃಗಳ ಗಣದಲ್ಲಿ 7 ಗಣದಿಂದ ಕೂಡಿರತಕ್ಕಂತಹವರು 3 ಮಂದಿ ಕಣ್ಣಿಗೆ ಕಾಣಿಸೋದಿಲ್ಲ, ಇನ್ನ 4 ಮಂದಿ ಕಣ್ಣಿಗೆ ಕಾಣಿಸ್ತಾರೆ. ಅವರೆಲ್ಲರೂ ಸಹಿತ ಯಾರು ಮೂರ್ತಾನಾಂಚ ಅಮೂರ್ತಾನಾಂಚ ಮೂರ್ತಾನಾಂ ಅಂತ ಹೇಳಿ ಶ್ರಾದ್ದದೊಳಗಡೆಗೆ ಆ ಮಂತ್ರವನ್ನು ಸಹಿತ ಹೇಳಿಸ್ತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಆ ಅಮೂರ್ತರು ಅಲ್ಲೇ ಮೂರ್ತಿ ಕಣ್ಣಿಗೆ ಕಾಣಿಸ್ತಕ್ಕಂತಹವರು, ಕಾಣಿಸದಿರೇ ಇರತಕ್ಕಂತಹ ಒಂದು ವ್ಯಕ್ತಿಗಳೆಲ್ಲ ಯಾರು, ಆ ಪಿತೃಗಣದವರು ಯಾರು, ಅದರ ಎಲ್ಲ ವಿಷಯವನ್ನು ಸಹಿತ ನಾಳಿನ ದಿವಸದ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಸುರಗಣ ಪರಿವಾರ ಶೋಭಮಾನೋ ರುಹಾರ ಕರಿಕರ ಸಮಹಸ್ತಃ ಕಾಂಚನೋ ದೀಪ್ತವಸ್ತ್ರ ಶುಭಜನಕೃತಗಾನ ಶೇಷಭೋಗೇಶಯಾನ ಪ್ರಭುರಯಂ ಅವಿನಾಶಃ ಪ್ರಿಯತಾಂ ಇಂದಿರೇಶಃ. ಶ್ರೀಕೃಷ್ಣಾರ್ಪಣಮಸ್ತು. ಮೊಟ್ಟ ಮೊದಲಿಗೆ ವರಾಹದೇವರು ಲೋಕ ಶಿಕ್ಷಣಕ್ಕಾಗಿ ಆತ್ಮಶ್ರಾದ್ದವನ್ನು ಮಾಡಿಕೊಂಡಿದ್ದಾರೆ ಎಂಬುವಂತಹ ಒಂದು ಸುಂದರವಾದಂತಹ ವಿಷಯವನ್ನು, ಆದ್ದರಿಂದಾಗಿ ಎಲ್ಲರೂ ಕೂಡ ಶ್ರಾದ್ದವನ್ನು ಶ್ರದ್ಧೆಯಿಂದಾಗಿ ಅವಶ್ಯವಾಗಿ ಮಾಡಲೇಬೇಕು ಎಂಬುವಂತಹ ವಿಚಾರವನ್ನು ಶಿಕ್ಷಣೆಯನ್ನು ಮಾಡಿರುವಂತಹ ಆಚಾರ್ಯರಿಗೆ ಮಠದ ಪರವಾಗಿ ಅನಂತ ಸಾಷ್ಟಾಂಗಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇನ್ನು ಮುಂದೆ ಶ್ರೀಶದಾಸರಿಂದ ಹರಿಕಥಾ ಪ್ರಾರಂಭ ಆಗುತ್ತೆ. ಅದಕ್ಕೆ ತಮ್ಮೆಲ್ಲರ ಉಪಸ್ಥಿತಿಯು ಅವಶ್ಯಕವಾಗಿ ಬೇಕಾಗಿದೆ.